Sapon field first. ಕನ್ನಡದ ಕೂಸು ಅಣ್ಣ ಬಾಂಡ್ ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್ ಏರಿಯಾಗೆ ಚಂದ ಬಾಬು ಅಣ್ಣ ಬಾಂಡ್ ಅನಿರುದ್ಧ್ ಹುಡುಗಿರಿಗೆ ಕಣ್ಣು ತಂದು ಆಟು ಮಾಡ್ಕೊಂಡಿಲ್ಲ ತಪ್ಪು ಹೃದಯದ ಗದ್ದೆಯಲ್ಲಿ ಬಿಟ್ಕೊಂಡವರೇ ಫೆಬ್ರವರಿ ತಿಂಗಳ ಅಂತಿಮ ವಾರದಲ್ಲಿ ಮತ್ತೊಂದು ದಾಖಲೆ ಕ್ರಿಕೆಟ್ ಪಂದ್ಯಕೂಟವನ್ನು 10ನೇ ವರ್ಷದ ಸಂಭ್ರಮಾಚರಣೆಯೊಂದಿಗೆ ನಡೆಸ್ತಾ ಇದ್ದಾರೆ. ಎಸ್ಎಪಿ ಕ್ರಿಕೆಟರ್ಸ್ ಇವರ ವತಿಯಿಂದ ಎಸ್ಎಪಿಜಿ ರವಿ ಕಪ್ಪೆತ್ತುವಂತ ತಂಡ 2025 ಫೆಬ್ರವರಿಯ ಅಂತಿಮ ವಾರದಲ್ಲಿ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದ್ದಾರೆ ಕೂಡ. ರಾಜ್ಯ ಮಟ್ಟದ ಒಂದು 10ನೇ ವರ್ಷದ ಕ್ರಿಕೆಟ್ ಫೆಸ್ಟಿವಲ್ ಕೂಡ ಇದು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕಾಗಿದೆ. ಇದಕ್ಕೂ ಕೂಡ ತಮ್ಗೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ ಕೂಡ. ನೀವು ಕೆಮ್ಮಂಗಿಲ್ಲ ಅಣ್ಣ ಬಾಂಡ್ ನಿಹಾನ್ ಗೋಲ್ಡ್ ಬೈಯರ್ಸ್ ಇವರ ವತಿಯಿಂದ ಮೊದಲ ಬಾರಿಗೆ PRK ಕಪ್ 2025 ಲೀಗ್ ಕಪ್ ನಾಕೌಟ್ಗಾಗಿ ಟೂರ್ನಮೆಂಟ್ ಅನ್ನು ಸಂಘಟಿಸ್ತಾ ಇದ್ದಾರೆ. ದಿನಾಂಕ 21ರಿಂದ 23ನೇ ಫೆಬ್ರವರಿಯಲ್ಲಿ ಮೊದಲ ಬಾರಿಗೆ ನಾನ್ ಸ್ಟೇಟ್ ಟೆನ್ನಿಸ್ ಬಾಲ್ ನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾ ಇದ್ದಾರೆ ಕೂಡ. ರಾಹುಲ್ ಶೆಟ್ಟಿ ಎಸೆದ ಮೊದಲ ಚೆಂಡು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ. ಓಟಗಳಿಗೆ ಈ ಹಂತದಲ್ಲಿ ಅವಕಾಶವಾದ ಮಾಡಿಕೊಡ್ತಲ್ಲ ಕಿಶೋರ್ ಮತ್ತು ಮುತ್ತು ಆರಂಭಿಕ ಆಟಗಾರರು ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ವೇರಿಯೇಷನ್ ಎಸೆತಗಾರ ಕೂಡ ರಾಹುಲ್ ಶೆಟ್ಟಿ. ಎರಡನೇ ಚೆಂಡು ವೈಡ್ ಬಾಲ್. ಮೈಸೂರು ಮಧುಸೂದನ್ ಬಂದ್ರು ನಿರ್ಣಾಯಕರು. ಕುಂದಾಪುರದ ಪರಿಸರದಲ್ಲೂ ಕೂಡ ರಾಹುಲ್ ಶೆಟ್ಟಿ ಬಹಳಷ್ಟೊಂದು ಜನಪ್ರಿಯತೆ ಪಡ್ಕೊಂಡಂತೆ ಎಸೆತಗಾರ. ಔಟರೇಜ್ ಆಗ್ತಾ ಇದೆ. ತನ್ಮೂಲಕ ಒಂದೋಟದ ಸೇರ್ಪಡೆ ಈ ಹಂತದಲ್ಲಿ ಕೂಡ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ರಾಹುಲ್ ಶೆಟ್ಟಿ ಬಹಳಷ್ಟೊಂದು ಜನಪ್ರಿಯತೆ ಕಂಡುಕೊಂಡಿರುವಂತಹ ಒಂದು ಯುವ ಆಟಗಾರ. ಗಂಧದ ಗುಡಿ ಕಪ್ಪನ ಈ ಹಂತದಲ್ಲಿ ಸ್ಯಾಪ್ 11 ಪರವಾಗಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ ಕೂಡ. ತಂಡದ ಮೊತ್ತ 2ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕ ಹೋಗಿ ಲಾಂಗ್ ಆನ್ ಮೇಲೆ ಭಾಗದಲ್ಲಿ ಒಂದೋಟ, 2 ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ ಇವಾಗ ಅಂಕಿಅಂಶ ಪಟ್ಟಿಯಲ್ಲಿ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಗಂಧದ ಗುಡಿ ಕಪ್ಪಿನ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಈ ಬಾರಿ ಎಸೆದಿರುವಂತಹ ಚೆಂಡು ಆಫ್ ಸ್ಟಂಪ್ ಹೊರತಿರುವಂತ ಕಂಡುಕೊಳ್ತಾ ಇದೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮತ್ತೊಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಮೊತ್ತ 5 ಓಟಗಳು. ಆರಂಭಿಕ ಅವರ ಚಾಲ್ತಿಯಲ್ಲಿ ಕೂಡ 2025 ಕ್ರೀಡಾ ಋತುವಿನಲ್ಲಿ ಮತ್ತೊಂದು ದಾಖಲೆ ಒಂದು 3 ಲಕ್ಷ ರೂಪಾಯಿಗಳ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವಂತ ಒಂದು ಇರಾದೆಯನ್ನು ಇಡ್ತಾ ಇದೆ. N1 ಕ್ರಿಕೆಟ್ ಅಕಾಡೆಮಿ ರಾಜ್ಯ ಮಟ್ಟದ ಹಗಲು ರಾತ್ರಿಯ 3 ಲಕ್ಷ ರೂಪಾಯಿಗಳ ಒಂದು ಪ್ರತಿಷ್ಠಿತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸುವಂತ ಒಂದು ಇರಾದೆಯನ್ನು ಇಡ್ತಾ ಇದೆ ಕೂಡ. ಬಹಳಷ್ಟು ಉತ್ತಮ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿಯಾದಂತ ಹೊಡೆತ ಈ ಹಂತದಲ್ಲಿ ದಾಖಲಿಸಿದ್ರು.
ತೀರಾ ಕ್ಲೋಸ್ ಪಿಚ್ ಆಗಿ ಬೀಳ್ತಾ ಇರುವಂತ ಚೆಂಡಿಗೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಹೊಡೆತವನ್ನು ಮುತ್ತು ದಾಖಲಿಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಅದ್ಭುತ ಹೊಡೆತ, ಸಿಕ್ಸರ್. ಮುತ್ತು ದಾಂಡಿನಲ್ಲಿ ಬರ್ತಾ ಇರುವಂತ ಆಕರ್ಷಕ ಮನಮೋಹಕ ಶೈಲಿಯ ಸಿಕ್ಸರ್ ಕೂಡ ಇದಾಗ್ತಾ ಇದೆ. ಭರ್ಜರಿ ಸಿಕ್ಸರ್. ಈ ಹಂತದಲ್ಲಿ ತಂಡದ ಮೊತ್ತ 11ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಗ್ಲೋಬಲ್ 11 ತಂಡ. ಈ ಚೆಂಡಿನಲ್ಲಿ ರಾಹುಲ್ ಶೆಟ್ಟಿಗೆ ಇವಾಗ ಮುತ್ತು ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ಬೀಸುವಂತ ಪ್ರಯತ್ನ, ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಹಂತದಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ. ಗಂಧದ ಗುಡಿ ಕಪ್ಪಿಲಿ ಸಾಗ್ತಾ ಇದೆ ಸಂಜೆ ಸಮಾರಂಭ ಕಾರ್ಯಕ್ರಮ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಡೆರಿನಾ ರಾಜ್ಕುಮಾರ್, ಧನ್ಯ ರಾಮ್ಕುಮಾರ್ ಇವರೆಲ್ಲರೂ ಕೂಡ ಸಮಾರಂಭ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ. ತೀರಾ ಯಾರ್ಕರ್ಲೆಂಡ್ ಡೆಲಿವರಿ, ರಾಹುಲ್ ಶೆಟ್ಟಿ ಎಸೆದ ಚೆಂಡು, ಮುತ್ತು ಕ್ಲೀನ್ ಬೌಲ್ಡ್. ಏಟಿಗೆ ಎದುರೇಟು. 2 ಚೆಂಡಿನ ಹಿಂದೆ ಬಹುಶಃ ಮುತ್ತು ರಾಹುಲ್ ಶೆಟ್ಟಿಗೆ ಸಿಕ್ಸರ್ ದಾಖಲಿಸಿದ್ರು. ಅದೇ ಆಟಗಾರನ ವಿಕೆಟ್ ಅನ್ನ ಇವಾಗ ರಾಹುಲ್ ಶೆಟ್ಟಿ ಉರುಳಿಸಿದ್ರು. ಮುತ್ತು ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಗ್ಲೋಬಲ್ ಪ್ರಮುಖ ವಿಕೆಟ್ ಅನ್ನ ಈ ಹಂತದಲ್ಲಿ ಕಳೆದುಕೊಳ್ತಾ ಇದೆ. ತಂಡದ ಮೊತ್ತ 11ಕ್ಕೆ 1. N1 ಸುನಿಲ್ ಅವರ ಒಂದು ನೇತೃತ್ವದ N1 ಕ್ರಿಕೆಟ್ ಅಕಾಡೆಮಿ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಅಣ್ಣ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ರವಿ ಹೊಸದಾಂಡಿಗ. N1 ಅಂದ ಕೂಡಲೇ ಬಹುಶಃ ಕ್ರಿಕೆಟಿನ ಇತಿಹಾಸದಲ್ಲಿ ಸುನಿಲ್ ಬಿಆರ್ ಅವರು ದಾಖಲೆಯನ್ನು ಬರೆದವರು ಕೂಡ. IPT 12, WWCL, ಟೆಲಿವಿಷನ್ ಪ್ರೀಮಿಯರ್ ಲೀಗ್, ಈ ರೀತಿಯಲ್ಲಿ ಬಹಳಷ್ಟೊಂದು ದಾಖಲೆಗಳನ್ನು ಬರೆದಿರ್ತಕ್ಕಂಥ N1 ಸುನಿಲ್ ಕುಮಾರ್ ಬಿಆರ್. ಸುಮಂತ್ ಎಸೆತಗಾರಿಕೆ ಭಾಗದಲ್ಲಿ ಕೂಡ ಮತ್ತೆ 2 ಮೊದಲ ಚೆಂಡಿಗಾಗಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದಷ್ಟು ಅಕ್ರಾಸ್ ಲೈನ್ ಹೊಡೆತ. 3 ವಿಕೆಟ್ಗಳನ್ನು ಆವರಿಸಿಕೊಂಡು ಒಂದು ನೆಲದಂಚಿನ ಹೊಡೆತವನ್ನು ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 12ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 12 ಲಾಸ್ ಆಫ್ 1 ವಿಕೆಟ್. 12ಕ್ಕೆ 1 ಗ್ಲೋಬಲ್ 11 ತಂಡ. ಮತ್ತೆ ಸುಮಂತ್, ರವಿಗೆ ಎಸೆದಿರುವಂತ ಚೆಂಡು ಬಹಳಷ್ಟು ಉತ್ತಮ ಲೆಗ್ ಲೈನ್ಸ್ ಹೊಡೆತ. ಪುನೀತ್ ರಾಜ್ಕುಮಾರ್ ಅವರ ಒಂದು ಭಾವಚಿತ್ರದ ಸಮೀಪಕ್ಕೆ ಚೆಂಡು ಹೋಗ್ತಾ ಇದೆ. 2 ಓಟಗಳ ಸೇರ್ಪಡೆ ಕೂಡ. ಕರುನಾಡಿನ ಯುವ ರಾಜಕುಮಾರ ಪುನೀತ್ ರಾಜ್ಕುಮಾರ್ 8ರಿಂದ 10 ಅಡಿ ಎತ್ತರದ ಒಂದು ಭಾವಚಿತ್ರವನ್ನು ಈ ಟೂರ್ನಮೆಂಟ್ಗೆ ಅಳವಡಿಕೆಯನ್ನು ಮಾಡಲಾಗ್ತಾ ಇದೆ ಗಂಧದ ಗುಡಿ ಕಪ್ಪಿಗಾಗಿ. ಮತ್ತೆ ಸುಮನ್ ಬಹಳಷ್ಟು ಬರದ ಹೊಡೆತ ತನ್ಮೂಲಕವಾಗಿ ರವಿ ದಾಂಡಿನಲ್ಲಿ ಭರ್ಜರಿ ಬೌಂಡ್ರಿ. ಮೊದಲ ಹಂತದಲ್ಲಿ ಒಂದು ಪ್ರಮುಖ ವಿಕೆಟ್ ಅನ್ನ ಕಳ್ಕೊಂಡ್ರು ಕೂಡ ಇವಾಗ ರವಿ ಆರ್ಭಟ ಮೂಲಕ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 18. 2 ಚಾಲ್ತಿಯಲ್ಲಿ ಸ್ಯಾಪ್ 11 ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ 4ನೇ ಚೆಂಡು ಸುಮಂತ. ನೆಟ್ ನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನೋಡೋಣ. ಬೌಲರ್ಸ್ ಬ್ಯಾಕ್ ಡ್ರೈವ್ ಬಹಳಷ್ಟು ತವರದ ಹೊಡೆತ, ಒಂದೊಡ ಸೇರ್ಪಡೆ, ಅಷ್ಟೋ ತವರದ ಕ್ಷೇತ್ರ ರಕ್ಷಣೆ ಕೂಡ ಈ ಹಂತದಲ್ಲಿ ಮಾಡಿದ್ರು. ತಂಡದ ಮೊತ್ತ 19 ಓಟಗಳು. ಒಂದೆಡೆಯಲ್ಲಿ ಕಿಶೋರ,
ಶಾರ್ಟ್ ಪಿಚ್ ಆಟಗಾರ ಕೂಡ ಅತ್ಯುತ್ತಮ ಶಾರ್ಟ್ ಪಿಚ್ ಅನ್ನು ಯಶಸ್ಸನ್ನ ಕಾಣ್ತಾ ಇರುವಂತಹ ಒಂದು ಯುವ ಆಟಗಾರ ಕೂಡ ಕಿಶೋರ್ ಸ್ಟ್ರೈಕರ್ ಮೇಲ್ಭಾಗದಲ್ಲಿ. ಕಿಶೋರ್ ಅವನಿಗೆ ಎಸೆದಿರುವಂತಹ ಚೆಂಡು ಮಿಡ್ ಆನ್ ಮೇಲ್ಭಾಗದಲ್ಲಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಎರಡನೇ ಓವರ್ನ ಅಂತಿಮ ಒಂದು ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಒಂದೆಡೆಯಲ್ಲಿ ಮಧುಸೂದನ್ ಮೈಸೂರು ಮತ್ತು ಅನಿರುದ್ಧ್ ಮೈಸೂರು ಈ ಪಂದ್ಯದ ನಿರ್ಣಾಯಕರಾಗಿ ಕೂಡ ಬಹಳಷ್ಟೊಂದು ಎಕ್ಸ್ಪೀರಿಯನ್ಸ್ ನಿರ್ಣಾಯಕರು ಕೂಡ ಮಧುಸೂದನ್ ಮೈಸೂರು ನಿರ್ಣಾಯಕರಾಗಿ ಕೂಡ ಬಹಳಷ್ಟು ಬರುತ್ತೆ. ಹೊಡೆತ ತನ್ಮೂಲಕವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ 2 ಓಟವನ್ನು ಈ ಹಂತದಲ್ಲಿ ದಾಖಲಿಸಿದ್ರು. ತಂಡದ ಮೊತ್ತ 21 ಓಟಗಳು. 2 ಓವರ್ಗಳು ಮುಕ್ತಾಯವಾದ ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಪವರ್ ಪ್ಲೇ ಹಂತದ ಮುಕ್ತಾಯದ ಬಳಿಕ ಗ್ಲೋಬಲ್ 11 ತಂಡ 21ಕ್ಕೆ 1 5 ಕ್ಯಾಮೆರಾಗಳ ಬಳಕೆಯಡಿಯಲ್ಲಿ N1 ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನಿನ್ನೆ ದಿನ ಬಹುಶಃ ಯೂಟ್ಯೂಬ್ ಮುಖಾಂತರವಾಗಿ 20,000 ಮಂದಿ ಟೂರ್ನಮೆಂಟಿನ ವೀಕ್ಷಣೆಯಲ್ಲಿ ಮನೆಯಲ್ಲೇ ಕುಳಿತು ಮಾಡಿದ್ರು. ಇವತ್ತದೆಷ್ಟು ಮಂದಿ ಮೊಬೈಲ್ನ ಮುಖಾಂತರವಾಗಿ ಗಂಧದ ಗುಡಿ ಕಪ್ಪಿನ ವೀಕ್ಷಣೆ ಮಾಡ್ತಾರೆ ನೋಡ್ಬೇಕಾಗಿದೆ. ಮತ್ತೆ ರಾಹುಲ್ ಶೆಟ್ಟಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತರ್ವ ಅನುಭವಿ ಎಸೆತಗಾರ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ. 2 ಓಟದ ಸೇರ್ಪಡೆ ಆಗ್ತಾ ಇದೆ. ರಾಹುಲ್ ಶೆಟ್ಟಿ ಅವರ ಒಂದು ಎಸೆತಗಾರಿಕೆ ಡಬಲ್ ಆರ್ಮ್ ಮುಖಾಂತರವಾಗಿ ಒಂದು ವೈಶಿಷ್ಟ್ಯತೆ ಒಂದು ಬೌಲಿಂಗ್ ಆಕ್ಷನ್ ಶೈಲಿಯನ್ನು ಈ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಬೌಲಿಂಗ್ ಆಕ್ಷನ್ ಅನ್ನು ಹೊಂದಿರುವಂತಹ ಬೌಲರ್ ಕೂಡ ರಾಹುಲ್ ಶೆಟ್ಟಿ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ವೇಗದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ತಂಡದ ಮೊತ್ತ 23 ಓಟಗಳು. ಧಾರ್ಮಿಕ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಈ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 12 ವರ್ಷಗಳ ಒಂದು ಸಂಭ್ರಮಾಚರಣೆ, 12 ವರ್ಷಗಳನ್ನು ಪೂರೈಸ್ತಾ ಇರುವಂತಹ ಧಾರ್ಮಿಕ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಲಿನ ಒಂದು ರಿಜಿಸ್ಟರ್ಡ್ ಸಂಸ್ಥೆ. ಕ್ರೀಡೆ ಅಲ್ಲದೆ ಬಹಳಷ್ಟೊಂದು ಸಮಾಜಮುಖಿಯ ಸೇವೆಗಳು, ಸಮಾಜಮುಖಿಯ ಒಂದು ಚಿಂತನೆಗಳನ್ನು ಈ ಭಾಗದಲ್ಲಿ ಬಹಳಷ್ಟೊಂದು ಯಶಸ್ಸಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಭಾಗದ ಒಂದು ಹೆಗ್ಗಳಿಕೆಯ ಸಂಸ್ಥೆ ಕೂಡ ಧಾರ್ಮಿಕ್ ಸ್ಪೋರ್ಟ್ಸ್. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಈ ಹಂತದಲ್ಲಿ ಮತ್ತೆ ಒಂದು ಹೊಡೆತ ಸೇರ್ಪಡೆ. ತಂಡದ ಮೊತ್ತ 24ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 24. 3ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡ್ರು ಕೂಡ 2 ಎಸೆತ ಬಾಕಿಯಲ್ಲಿದೆ. 5ನೇ ಚೆಂಡು ಅಕ್ರಾಸ್ ಲೈನ್ ನಲ್ಲಿ ಆಡುವಂತ ಪ್ರಯತ್ನ, ಗುಡಿಸಿ ತೆಗೆಯುವ ಲೆಕ್ಕಾಚಾರ ಕಿಶೋರ್ ಮಾಡಿದ್ರು. ಹಂತದಲ್ಲಿ ಡಾಟ್ ಬಾಲ್ ಆಗ್ತಾ ಇದೆ. ಲಾಸ್ಟ್ 1 ಬಾಲ್. ಮೊದಲ ಇನ್ನಿಂಗ್ಸ್ ಇದ ಅರ್ಧಾಂಶ ಓವರ್ ಮುಕ್ತಾಯವನ್ನ ಕಾಣಬೇಕಾದ್ರೆ 1 ಎಸೆತ ಬಾಕಿಯಲ್ಲಿದೆ. ಅಂತಿಮ ಚೆಂಡು ಬಳಸುವುದವರ ಹೊಡೆತ. ಲಾಂಗ್ ಆಫ್ ಮೇಲ್ ಭಾಗದಲ್ಲಿ ಒಂದೊಳ್ಳೆ ಪೂರೈಕೆಯನ್ನು ಕಂಡ್ರು. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 25 ಓಟವನ್ನು ಈ ಹಂತದಲ್ಲಿ ದಾಖಲಿಸ್ತಾ ಇದೆ. ಹಗಲು ರಾತ್ರಿಗಾಗಿ ನಡೀತಾ ಇರುವಂತಹ ರಾಣಿ ಹಬ್ಬಕ್ಕ ಆಟದ ಮೈದಾನದ ಒಳಭಾಗದಲ್ಲಿ 16 ತಂಡಗಳು ಇದೇ ಒಂದು ನೆಲದಲ್ಲಿ, ಇದೇ ಒಂದು ಮಣ್ಣಿನ ಸ್ಪರ್ಶವನ್ನ ಕಂಡಿತ್ತು. ಕೆಲವೊಂದು ತಂಡಗಳು ಮಾತ್ರ ಮಹತ್ವದ ಪಂದ್ಯಾಟವನ್ನು ಆಡ್ತಾ ಇದೆ. ಇಪ್ಪತ್ತೈದಕ್ಕೆ 1. ಅದು ಯಾವ ತಂಡ 4ನೇ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಈ ಪಂದ್ಯಾಟ ಮುಗಿದ ತಕ್ಷಣ 2 ಸೆಮಿಫೈನಲ್, ಇನ್ನೊಂದು ಗಂಧದ ಗುಡಿ ಕಪ್ 2024ರ ಗ್ರ್ಯಾಂಡ್ ಫಿನಾಲೆ
3 ಪಂದ್ಯಾಟಗಳು ಮಾತ್ರ ಬಾಕಿಯಲ್ಲಿ ಉಳಿಕೊಳ್ಳುತ್ತೆ. ಅಂತಿಮ ಕಾರ್ಯಕ್ರಮ, ಸಮಾರೋಪ ಸಮಾರಂಭ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಮುಗಿದ ತಕ್ಷಣ ಈ ಒಂದು ಟೂರ್ನಮೆಂಟ್ ಕೂಡ ಟೆನ್ನಿಸ್ ಬಾಲಿನ ಇತಿಹಾಸದ ಮುಖಪುಟವನ್ನು ಸೇರುತ್ತೆ. ಸುವರ್ಣ ಅಕ್ಷರಗಳನ್ನು ಬರೆಯಲಾಗುತ್ತೆ ಕೂಡ. ಅನಿಲ್ ಎಸೆತಗಾರಿಕೆ ಭಾಗದಲ್ಲಿ, ಕ್ಷಮಿಸಿ ಸುಮಂತ್ ಎಸೆತಗಾರಿಕೆ ಭಾಗದಲ್ಲಿ ಕೂಡ ಮತ್ತೆ 4ನೇವ್ರಿಗಾಗಿ 4ನೇವ್ರನ್ನ ಮೊದಲ ಜನ ಬಳಸೋದ ಬರೆದ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದೊಳ್ಳೆ ಸೇರ್ಪಡೆಯನ್ನು ಕಂಡ್ರು. ತಂಡದ ಮತ್ತೆ 27 ಓಟಗಳು. ಆರಂಭಿಕ ಇನ್ನಿಂಗ್ಸ್ ಇಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮೊದಲ ಹಂತದ ಅದೃಷ್ಟದ ಟಾಸ್ ಅನ್ನು ಜಯಿಸಿದ ತಂಡ ಸ್ಯಾಪ್ 11 ಭರ್ಜರಿಯಾಗಿ ಫೀಲ್ಡಿಂಗ್ ಆಯ್ಕೆಯನ್ನು ಮಾಡಿಕೊಂಡ್ರು ಕೂಡ ಭರ್ಜರಿ ಆಟವನ್ನು ಈ ಹಂತದಲ್ಲಿ ಆರಂಭಿಸ್ತಾ ಇದ್ದಾರೆ ಕೂಡ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಕ್ಯಾಚ್ ಆಗೋ ಸಾಧ್ಯತೆ, ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕಿಶೋರ್ ಔಟ್. ಎರಡನೇ ವಿಕೆಟ್ ಅನ್ನು ಈ ಹಂತದಲ್ಲಿ ಕಳೆದುಕೊಳ್ತಾ ಇದೆ ಗ್ಲೋಬಲ್ 11 ತಂಡ. ಇಪ್ಪತ್ತ 2 ಇನ್ನು ಕೂಡ ಸಾಲು ಸಾಲು ಪಂದ್ಯಾಟಗಳು ಮುಂದಿನ ದಿನಗಳಲ್ಲಿ ಬರುವಂತ ಎಲ್ಲ ಸಾಧ್ಯತೆಗಳಿದೆ. ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು, ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು, ಮಾರಮ್ಮಂಬು ದೂರಾಗೋಯ್ತು, ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಟು. ಆಡಿಯೋ ಸ್ಟೈಲ್ ಡಿಜೆ ಅನಿಲ್ ಅವರ ಸಾರಥ್ಯದಲ್ಲಿ ಬಹುಶಃ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಮನೋರಂಜನೆ ಮೆರುಗನ್ನ ಕೊಡ್ತಾ ಇದೆ. ಅಣ್ಣ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ಸಾದಿಕ್ ಮತ್ತೆ 3ನೇ ಚೆಂಡಿಗಾಗಿ ಸುಮಂತ. 3ನೇ ಚೆಂಡು ಬಳಸುತ್ತಾ ಮತ್ತೆ ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಹೊಡೆದ ಸೇರ್ಪಡೆ. ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 28 ಓಟಗಳು, 28 ಲಾಸ್ ಅಪ್ 2 ವಿಕೆಟ್. ಆರಂಭಿಕ ಇನ್ನಿಂಗ್ಸ್ ಈ ಹಂತದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 4ನೇ ಓವರ್ ಚಾಲ್ತಿಗಾಗಿ ಕೂಡ ನಾಲ್ಕನೇ ಎಸೆತಕ್ಕಾಗಿ 4ನೆಯ ಚೆಂಡು ಬಹಳಷ್ಟು ಒಂದು ವೇರಿಯೇಷನ್ ಚೆಂಡು. ಚೆಂಡಿಗೆ ತಿರುವನ್ನು ಕೊಟ್ಟರು. ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ, ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಸುಮಂತ ಈ ಚೆಂಡಿನಲ್ಲಿ ಯಾವುದೇ ರೀತಿಯ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ ಲಾಸ್ಟ್ 2 ಬಾಲ್ ರಿಮೈನ್. ನಾವು 2 ಎಸೆತ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 5ನೇ ಚೆಂಡು ತೀರಾ ಕೆಳ ಮಟ್ಟದಲ್ಲಿ ಎಸೆದ್ರು. ಮತ್ತೊಂದು ಡಾಟ್ ಬಾಲ್. ಸತತ ಡಾಟ್ ಬಾಲ್ ಗಳನ್ನು ಎದುರಿಸ್ತಾ ಇರುವಂತಹ ತಂಡ ಗ್ಲೋಬಲ್ 11. 2 ಚೆಂಡುಗಳನ್ನ ರವಿ ಡಾಟ್ ಆದ್ರು. ಅಂತಿಮ 1 ಎಸೆತ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 4ನೇ ಓವರಿನ ಮುಕ್ತಾಯಕ್ಕಾಗಿ ಕೂಡ ಲಾಸ್ಟ್ 1 ಬಾಲ್. ಅಂತಿಮ ಚೆಂಡು, ನಗೆತದ ಚೆಂಡು, ರೈಸಿಂಗ್ ಡೆಲಿವರಿ, ಬೌನ್ಸರ್, ಈ ರೀತಿಯ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಡೋ ಮುಖಾಂತರವಾಗಿ 4 ಓವರ್ಗಳು ಕಂಪ್ಲೀಟ್ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ ಕೇವಲ 28 ಓಟಗಳು. ಸಮಯ ಸರಿತಾ ಇದ್ದಾಗೆ, ಹೊತ್ತು ಕಳೀತಾ ಇದ್ದಾಗೆ ರಾಣಿ ಹಬ್ಬ ಆಟದ ಮೈದಾನದ ಒಳಭಾಗದಲ್ಲಿ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಟೆನಿಸ್ ಬಾಲಿಗೆ ಅಚ್ಚುಮೆಚ್ಚಿನ ಪ್ರೇಕ್ಷಕರೆಲ್ಲರೂ ಕೂಡ ಕೆಲವೊಂದು ಕಡೆ ಬಹಳಷ್ಟೊಂದು ಉತ್ತಮ ರೀತಿಯಲ್ಲಿ ಆಗಮಿಸ್ತಾ ಇದ್ರು. ಆದ್ರೆ ನಮ್ಮ ಈ ಒಂದು ಕ್ರೀಡಾಂಗಣ ಒಳಭಾಗದಲ್ಲಿ 2 ದಿನಗಳ ಕಾಲವೂ ಕೂಡ ಅದ್ದೂರಿಯ ಕ್ರೀಡಾ ಪ್ರೇಕ್ಷಕರೆಲ್ಲ ಬಂದಿದ್ರು.
ಅಂತಿಮ ಹಂತದ ದಿನಕ್ಕಾಗಿ ಕೂಡ ಅದೇ ರೀತಿಯ ಕ್ರೀಡಾ ಪ್ರೇಕ್ಷಕರೆಲ್ಲ ಹೌಸ್ಫುಲ್ ಆಗ್ತಾ ಇದ್ದಾರೆ. ಸಿದ್ಧ ಎಸೆತಗಾರ ಕ್ರಮದಲ್ಲಿ 5ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿಗಾಗಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ರನ್ಔಟ್ ಮಾಡುವಂತ ಯತ್ನ, ತನ್ಮೂಲಕ ಗ್ರೌಂಡ್ ಅಂಪೈರ್ ಈ ಬಾರಿ ತೃತೀಯ ನೇತ್ರದತ್ತ ಹೋಗ್ತಾ ಇದ್ದಾರೆ. ಅದ್ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಥರ್ಡ್ ಅಂಪೈರ್ ಡಿಸಿಷನ್ ಜೀವನ್ ಎಲ್ಲ ಅಂಶಗಳನ್ನು ಅಳೆದು ತೂಗಿ ಪರೀಕ್ಷಿಸಿ ಪ್ರತಿ ಒಂದು ಹಂತದಲ್ಲೂ ಅತ್ಯುತ್ತಮ ರೀತಿಯ ಡಿಸಿಷನ್ ಅನ್ನು ಕೊಡಬಲ್ಲಂತ ಜೀವನ್ ಕ್ರಿಕ್ಸೆ ಸೂಚನೆ ಬಾರಿ ತೋರ್ಪಡಿಸಿದ್ರು. ಒಳಗೆ ನಡೆಯುವಂತ ಎಲ್ಲಾ ಸನ್ನಿವೇಶಗಳು ಕೂಡ N1 LED ಸ್ಕ್ರೀನ್ಗಳ ಮೇಲೆ ಬರ್ತಾ ಇದೆ. ಹಂತದಲ್ಲಿ ಔಟ್ ಎನ್ನುವಂತ ಸೂಚನೆಯನ್ನ ಈ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಮತ್ತೊಂದು ವಿಕೆಟ್ ಪತನ. ವಿಕೆಟ್ ಕೀಪರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಕಪ್ ಅನ್ನ ಈ ಹಂತದಲ್ಲಿ ಕಂಡ್ರು ಸ್ಯಾಪ್ 11 ಪರವಾಗಿ. ತಂಡದ ಮೊತ್ತ 28-3. ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಗ್ಲೋಬಲ್ 11 ತಂಡ. ನೋಡಿ ಅಲ್ಲಿ ಬ್ಯಾಟ್ಸ್ಮನ್ ಅಂತ ತಿಳಿಸ್ಬೇಕಲ್ಲಿ. ಪ್ರಕಾಶ್ ಸಿದ್ಧಾಸದಗಾರ ವಿಭಾಗದಲ್ಲಿ 2ನೇ ಚೆಂಡಿಗಾಗಿ 2ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಲೋಸ್ ಆಗಿ ಬೀಳ್ತಾ ಇದೆ. ಮತ್ತೆ ಒಂದು ದೊಡ್ಡ ಸೇರ್ಪಡೆ ಹಂತದಲ್ಲಿ ತಂಡದ ಮೊತ್ತ 29ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 29 ಲಾಸ್ ಆಫ್ 3 ವಿಕೆಟ್. 29ಕ್ಕೆ 3. 5ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಸಿದ್ಧ ಎಸೆತಗಾರಿಕೆ ಭಾಗದಲ್ಲಿ ಕೂಡ ರವಿ ಸ್ಟ್ರೈಕ್ ಅನ್ನು ಪಡ್ಕೊಂಡ್ರು. ಮತ್ತೆ 3ನೇ ಚೆಂಡಿಗಾಗಿ 3ನೇ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕ 1 ಓಟ 2 ಓಟವನ್ನ ಈ ಹಂತದಲ್ಲಿ ಪೂರೈಕೆಯನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಹಂತದಲ್ಲಿ ತಂಡದ ಮೊತ್ತ 31 ಓಟಗಳು. ನಾಲ್ಕನೆಯ ಚೆಂಡು ಬಳಸುವುದರ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮತ್ತು ಲಾಂಗ್ ನಡುವಣ ಬೌಲರ್ಸ್ ಬ್ಯಾಕ್ ಡ್ರೈವ್. ಕೇವಲ ದೊಡ್ಡ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 32 ಓಟಗಳು. ಒಟ್ಟಾರೆ ದಾಖಲಿಸ್ತಾ ಇರುವಂತ ಓಟಗಳು 32. ಇನ್ನು ಕೂಡ ಇನ್ನಿಂಗ್ಸಿದ 8 ಚೆಂಡಿನಾಟ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಈ ಓವರ್ನಲ್ಲಿ 2 ಎಸೆತ ಬಾಕಿಯಲ್ಲಿದೆ ಕೂಡ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಕೀಪರ್ ಕ್ಯಾಚ್ ಪಡೆಯುವ ಪ್ರಯತ್ನ ತನ್ಮೂಲಕ 4ನೇ ವಿಕೆಟ್ ಪತನ. ಬಹಳಷ್ಟು ಉತ್ತಮ ಕ್ಯಾಚ್ ಅನ್ನ ಗೂಟದ ಹಿಂಬದಲ್ಲಿ ಈ ಬಾರಿ ಪಡ್ಕೊಂಡ್ರು. ಮತ್ತೊಂದು ಪ್ರಮುಖ ವಿಕೆಟ್ ಅನ್ನು ಉರುಳಿಸ್ತಾ ಇದೆ ಸ್ಯಾಪ್ 11. ಪಂದ್ಯಾಟದ ಮೇಲೆ ಮೊದಲ ಇನ್ನಿಂಗ್ಸ್ ನಲ್ಲಿ ಭರ್ಜರಿ ಹಿಡಿತವನ್ನು ಸಾಧಿಸುವಂತ ಒಂದು ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡ್ತಾ ಇದೆ
ಸ್ಯಾಪ್ 11 ತಂಡ. ಮೂವತ್ತ 2-4 ಸಿದ್ಧನ ಓವರೇ ಒಂದಷ್ಟು ಎದುರಾಳಿ ದಾಂಡಿಗರಿಗೆ ಮೂಗುದಾರವನ್ನು ತೊಡಿಸುವಂತ ಒಂದು ಪ್ರಯತ್ನವನ್ನ ಈ ಹಂತದಲ್ಲಿ ಮಾಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ಸೀನನ ಸೇರ್ಪಡೆ ಕೂಡ ಆ ಶ್ರೀರಾಮ್ ಮತ್ತೆ ಸಿದ್ಧಾಸತಗಾರಿಕೆ ಭಾಗದಲ್ಲಿ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮುಕ್ತಾಯ ಕಾಣ್ತಾ ಇರುವಂತಹ ಓವರ್ಗಳ ಸಂಖ್ಯೆ 5. ಓವರ್ ಕಫಿಸಲ್ ನಂಬರ್ 5 ಅಂಡ್ ಸ್ಕೋರ್ 32 ಲಾಸ್ ಆಫ್ 4 ವಿಕೆಟ್. 32ಕ್ಕೆ ಪ್ರಮುಖ 4 ವಿಕೆಟ್ ಕಳ್ಕೊಂಡು ಪಂದ್ಯಾಟವನ್ನು ಈ ಹಂತದಲ್ಲಿ ಆಡ್ತಾ ಇದೆ. ಇನ್ನಿಂಗ್ಸಿನ ಅಂತಿಮ ಓವರ್ ಈ ಹಂತದಲ್ಲಿ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. 32 ಕಾರ್ತಿಕ್ ಎಸೆತಗಾರಿಕೆ ಭಾಗದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೋಡ ತನ್ಮೂಲಕವಾಗಿ 2ನೇ ಓಟ ದಾಖಲಿಸುವ ಪ್ರಯತ್ನ ಈ ಹಂತದಲ್ಲಿ. ಮತ್ತೊಂದು ರನ್ ಔಟ್. ಮೊದಲ ಸೆಮಿಫೈನಲ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಜಾಕಿ ಕ್ಷಮಿಸಿ SKB ವರ್ಸಸ್ ಲೊಡ್ಡೆ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುವಂತ ತಂಡ ಟಾಸ್ಗೆ ಬರಬೇಕು. ಬಹಳಷ್ಟು ತವರತೆ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದು ಭರ್ಜರಿ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಅನ್ನು ಉರುಳಿಸ್ತಾ ಇದೆ ಸ್ಯಾಪ್ 11 ತಂಡ. ಅಂಗಣ ಒಳಭಾಗದಲ್ಲಿ ಹೊಸ ದಾಂಡಿಗ ಗುರು ಸೇರ್ಪಡೆ. ಗುರುಗೆ ಎಸೆದಿರುವಂತ ಚೆಂಡು ಡೈರೆಕ್ಟ್ ಮಾಡುವ ಪ್ರಯತ್ನ ತನ್ಮೂಲಕ ಹೋಗಿ ಒಂದೊಡ ಸೇರ್ಪಡೆ ಈ ಹಂತದಲ್ಲಿ ಕಂಡ್ರು. ತಂಡದ ಮೊತ್ತ 34 ಓಟಗಳು ಕೂಡ. ಲಾಸ್ಟ್ 3 ಬಾಲ್ ಇನ್ನಿಂಗ್ಸಿನ 3 ಚೆಂಡು ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ಕಾರ್ತಿಕ್ ಎಸೆದ ಚೆಂಡು ರವಿ ದಾಡಿಯಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಫುಲ್ ಆಗ್ತಾ ಇದೆ. ರವಿ ಹೊಡೆತ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ 6
ಷಟ್ಕ 6 ಓಟಗಳು ಎಲ್ಲವೂ ಕೂಡ ರವಿ ಖಾತೆಗೆ ಸೇರ್ಪಡೆ ಆಗ್ತಾ ಇದೆ. ಭರ್ಜರಿ ಆಟ ಕೂಡ. ಸಾಲ ಅಂದ್ರೆ ತುಂಬಾ ಇಷ್ಟ, ಸಾಲ ಕೊಟ್ಟು ಅಲ್ಲಿ ಸತ್ತ ಕೆಲ್ಸ ಏನು ಮಾಡ್ತಾನಂತ ದಮ್ಮಿದ್ದೋನು ಕೇಳ್ಕೊಳ್ಳಪ್ಪ. ಈ ಸಿಕ್ಸರ್ ಸಹಿತ ತಂಡದ ಮೊತ್ತ 40 ಓಟಗಳು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಸಿಕ್ಸರ್ ಅನ್ನ ಈ ಹಂತದಲ್ಲಿ ರವಿ ದಾಖಲಿಸಿದ್ರು. ಬಹಳಷ್ಟೊಂದು ವಿಕೆಟ್ ಅನ್ನ ಕಳ್ಕೊಂಡ ಬಳಿಕ ಈ ಸಿಕ್ಸರ್ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರನ್ ಔಟ್ ಮಾಡುವ ಪ್ರಯತ್ನ ತನ್ಮೂಲಕ ಗುರು ಔಟ್. ಮಳ್ಳು ದಿನ್ನು ಬಾಳೆ ಹಣ್ಣು ಪಚ್ಚರಂಗಡಿ ಪಾನಿಪುರಿ ರಾಗಿ ಮಿಷನ್ ಬಡ್ಡಿ ಸಾಲ ರಿಯಲ್ ಎಸ್ಟೇಟ್ ಮೋರಿ ಕ್ರೀನು ಈಗ ದಿನದ ಗೊಬ್ಬರ ಇಲ್ಲ ಇವನು ದಿನದ ಮೆಕ್ಕೆ ಇಲ್ಲ 64 ಬೆಂದಿಲ್ಲ 47. ಲಾಸ್ಟ್ ಒನ್ ಬಾಲ್. ಅಂತಿಮ ಚೆಂಡು ತನ್ಮೂಲಕವಾಗಿ ರವಿ ದಾನಿಯಲ್ಲಿ ಬಳಸೋದವರ ಹೊರತ ಈ ಹಂತದಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಒಂದು ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಈ ಹಂತದಲ್ಲಿ ಮಾಡಿದ್ರು. ತೃತೀಯ ನೇತ್ರದತ್ತ ಗ್ರೌಂಡ್ ಅಂಪೈರ್ಸ್ ಹೋಗ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 40. ಇದು ಒಂದು ವೇಳೆ ಸಿಕ್ಸರ್ ಆದ್ರೆ 46 ಆಗುತ್ತೆ. ಭರ್ಜರಿ ಆಟವನ್ನು ಈ ಹಂತದಲ್ಲಿ ಆಡಿದಂತ ರವಿ ಅಂತಿಮ ಹಂತದಲ್ಲಿ ಗ್ಲೋಬಲ್ 11 ಪರವಾಗಿ ಭರ್ಜರಿ ಆಟವನ್ನು ಈ ಹಂತದಲ್ಲಿ ಆಡಿದ್ರು. ಯಾವ ಡಿಸೈಡ್ ಬರುತ್ತೆ ನೋಡ್ಬೇಕಾಗಿದೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಇಡಿ ಮಣ್ಣು ನಿನ್ನ ಬಾಯೊಳಗೆ. ಎಲ್ಲರ ಚಿತ್ತ ಎಲ್ಲೆಡೆ ಸ್ಕ್ರೀನ್ ಇಂದ ವಾಲಿದಂತ ಯಾವುದು ಇಲ್ಲಿ ಅಂದರಾಯ್ತು, ಯಾವುದು ಇಲ್ಲಿ ಬಾಹರಾಯ್ತು, ಯಾವುದು ಇಲ್ಲಿ ಅಂದರಾಯ್ತು, ಯಾವುದು ಇಲ್ಲಿ ಬಾಹರಾಯ್ತು, ಹೇಳುವುದು ಹೇಗೆ ಯಾವ ತಂಡಕ್ಕೆ ಪ್ಲಸ್ ಆಗುತ್ತೆ ನೋಡ್ಬೇಕಾಗಿದೆ. ಸಿಕ್ಸರ್ ಆದ್ರೆ ಗ್ಲೋಬಲ್ ಗೆ ಪ್ಲಸ್ ಪಾಯಿಂಟ್ ಇನ್ನೊಂದು 4 ಓಟಗಳ ಸೇರ್ಪಡೆ ಆಗುತ್ತೆ. ಸಿಕ್ಸರ್ ಭರ್ಜರಿ ಸಿಕ್ಸರ್ ಅನ್ನು ಅಂತಿಮ ಹಂತದಲ್ಲಿ ದಾಖಲಿಸಿದಂತ ರವಿ ತಂಡದ ಮೊತ್ತ 46. 47 ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಚೇಸ್ ಮಾಡ್ಕೊಳ್ಬೇಕಾಗಿದೆ. 11 ತಂಡ 4ನೇ ಕ್ವಾರ್ಟರ್ ಫೈನಲ್ಸ್ ಆಗ್ತಾ ಇದೆ. ಗಂಧದ ಗುಡಿ ಕಪ್ 2024ರ ಅಂತಿಮ ಹಂತದ ಕೆಲವೊಂದು ಪಂದ್ಯಾಟಗಳು ಮಾತ್ರ ಈ ಹಂತದಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಪ್ರತಿಷ್ಠಿತ ಒಂದು ಕ್ರಿಕೆಟ್ ಹಗಲು ರಾತ್ರಿ ಪಂದ್ಯಕೂಟಕ್ಕಾಗಿ 47 ಟಾರ್ಗೆಟ್ ನಂಬರ್. ಅದು ಯಾವ ರೀತಿಯಲ್ಲಿ 2 ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡ್ಬೇಕಾಗಿದೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ನೌಫಾಲ್ ಅವರನ್ನ ಈ ಹಂತದಲ್ಲಿ ಪರಿಚಯಿಸ್ತಾ ಇದ್ದಾವೆ ಕೂಡ. ಆ ಫಸ್ಟ್ ಸೆಮಿಫೈನಲ್ ಪಂದ್ಯಾಟದ ಟಾಸ್ ಗೆಲ್ಲಬೇಕು. ಟಾಸ್ ಕಾರ್ಯಕ್ರಮಕ್ಕಾಗಿ ಪಂದ್ಯದಲ್ಲಿ ಹಂತದಲ್ಲಿ ಸೂಚಿಸಿದ ಮುಂದಿನ ಹಂತಕ್ಕಾಗಿ ನೌಫಾಲ್ ಮುಂದಿನ ವಿದ್ಯಮಾನಕ್ಕಾಗಿ ಕಂಡು ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ, ಕಂಬಳಿ ಹೂಳ ಬಿದ್ದಂಗಾಯ್ತು ಹಾಸಿನಲ್ಲಿ, ಕಕ್ಷಗುಳಿ ಇದ್ದಂಗಾಯ್ತು ಬೆನ್ನಿನಲ್ಲಿ, ನೀ ಕುಂತಾಗ ಬೈಕಿನಲ್ಲಿ.
ಧನ್ಯವಾದಗಳು ಶರತ್ ಕುಮಾರ್ ಶಿವರೇ. ಕ್ವಾರ್ಟರ್ ಫೈನಲ್ ಅಂತಿಮ ಪಂದ್ಯಕೂಟಗಳು ನಡೀತಾ ಇದೆ. ಫಸ್ಟ್ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. SKV ವಿರುದ್ಧವಾಗಿ ಲೊಟ್ಟೆ 11 ಎರಡು ತಂಡದ ನಾಯಕರು ಬಣ್ಣ ದೃಶ್ಯವನ್ನು ಅನಿಸುವಿಕೆ ಹುಡುಗ ನಾನು ತುಂಬ ಮೃದು, ಹುಡುಗ ನಾನು ತುಂಬ ಮೃದು, ಮಕ್ಕಳೇ ಸ್ಟ್ರಾಂಗ್ ಗುರು, ಜೀವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಪೆಟ್ರೋಲ್ ಇತ್ತು ಬೈಕಿನಲ್ಲಿ. ಧನ್ಯವಾದಗಳು ಶರತ್ ಕುಮಾರ್ ಶಿವರೇ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ ಅಂತಿಮ ಚೆಂಡಿಗೆ ಭರ್ಜರಿಯಾದಂತಹ ಸಿಕ್ಸರ್ ಮೂಲಕವಾಗಿ 46 ಓಟಗಳನ್ನು ಗಳಿಸಿ 47 ಓಟಗಳನ್ನು ಟಾರ್ಗೆಟ್ ಆಗಿ ನೀಡ್ತಾ ಇದೆ. 36 ಚೆಂಡು 47 ಓಟದ ಅವಶ್ಯಕತೆ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ್, ಓಕೆ, ಗ್ರೀನ್ ಸಿಗ್ನಲ್ ಬೈ ದಿ ಅಂಪೈರ್. ಪ್ರಥಮ ಓವರಿನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ಬೌಲರ್ ನೇಮ್, ಬ್ಯಾಟ್ಸ್ಮನ್ ನೇಮ್ ಪ್ರಕಾಶ್ ಪ್ರಥಮ ಓವರಿನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಕಾದ್ ನೋಡೋಣ ಯಾವ ರೀತಿಯ ಎಸೆತಗಳನ್ನು ನಿಭಾಯಿಸಬಹುದು ಎಂಬುದನ್ನು. ಬಹಳಷ್ಟು ಪ್ರಶ್ನೆಯಾಗಿದೆ ಸೆಮಿ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ಳಿಕ್ಕಿದೆ. ಈ ಬಾರಿ ಪ್ರಥಮ ಚೆಂಡು ತನ್ಮೂಲಕವಾಗಿ ರಿವರ್ಸ್ ಪಡೆಯಲು ಪ್ರಯತ್ನಿಸಿದರು. ಕಂಪ್ಲೀಟ್ ಡಾಟ್ಸ್. ಪ್ರಥಮ ಚೆಂಡಿಗೆ ಯಾವುದೇ ಓಟಗಳು ಬರ್ತಾ ಇಲ್ಲ. ಪವರ್ ಪ್ಲೇ ಓವರ್ನ ಚಾಲ್ತಿಯಲ್ಲಿದೆ. ದಾಂಡುಗಾರರಿಗೆ ಸ್ವರ್ಗತಾಣ ಆ ಪವರ್ ಪ್ಲೇ ಓವರಿನ ಚಾಲ್ತಿಯಲ್ಲಿರುವಾಗ ದ್ವಿತೀಯ ಚೆಂಡಿಗೆ ಮತ್ತೆ ಕೂಡ ಯಾವುದೇ ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇಲ್ಲ. ಸತತವಾಗಿ 2 ಚೆಂಡುಗಳು ಡಾಟ್. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ಇಷ್ಟರವರೆಗೂ ಕೂಡ ಯಾವುದೇ ಒಂದು ದೊಡ್ಡ ಹೊಡೆತದ ಪ್ರಯತ್ನಗಳನ್ನ ಪಡೆದುಕೊಳ್ತಾ ಇಲ್ಲ ದಾಂಡುಗಾರ. ಕಾರ್ತಿಕ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಎಸೆತಗಾರ ವಿಭಾಗದಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. Absolutely fantastic shot, absolutely brilliant shot, and 6 more run added. Total score moves into 6 on the board. ತಂಡದ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ 6 ಓಟ. ತಂಡದ ಲ್ಯಾಂಡ್ ಡೈರೆಕ್ಟ್ 6 ಓಟಗಳಿಗೆ ಸೇರ್ಪಡೆಗೊಳ್ತಾ ಇದೆ. ತಂಡದ ಖಾತೆಯಲ್ಲಿದೆ 3 ಚೆಂಡು. ಮತ್ತೆ ಕೂಡ ಬೀಸುವ ಪ್ರಯತ್ನ ಇದ್ರು. ಈ ಬಾರಿ 1 ಬೌನ್ಸ್ ಆಗಿ ಕ್ಷೇತ್ರರಕ್ಷಕ ಚೆಂಡನ್ನ ಪ್ರಯತ್ನಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 7 ಚೆಂಡುಗಳು ಮುಕ್ತಾಯಗೊಂಡಿದೆ. ಐದನೆಯ ಚೆಂಡು ಎಸೆಯಬೇಕಾಗಿದೆ ಎಸೆತಗಾರ ತೀರ್ಪುಗಾರನ್ನ ಬಿಟ್ಟು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಅದ್ಭುತವಾಗಿರುವಂತಹ ಗ್ಯಾಪ್ ಶಾಟ್. 1 ಓಟ, 1ರ ಬಳಿಕ ಇಲ್ಲಿ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಗಮನಿಸಿಕೊಳ್ಳುವುದಾದ್ರೆ 9 ಓಟಗಳು ಗಳಿಸಿಯಾಗಿದೆ. ಇನ್ನು ಕೂಡ ಬೇಕಾಗಿದೆ 46 ಓಟದ ಎನ್ನುತ್ತಕ್ಕಂತಹ ಗುರಿ. 31 ಚೆಂಡುಗಳ ಆಟ ಬಾಕಿ ಇದೆ. 38 ಓಟದ ಅವಶ್ಯಕತೆ. 31 ಬಾಲ್ 38 ರನ್ ನೀಡೆಡ್ ವಿನ್ ದಿಸ್ ಮ್ಯಾಚ್. 7 ಓಟಗಳ ಜಾಸ್ತಿ ಇದೆ. ಅಂತಿಮ 1 ಚೆಂಡು ಇಲ್ಲಿ ಬಾಕಿ ಇದೆ. ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ
9ರಲ್ಲಿ ಸ್ಥಗಿತಗೊಳ್ತಾ ಇದೆ. ಅಂತಿಮ ಚೆಂಡು. ದಿಲೀಪ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಚೆಂಡನೆ ಎಸೆಯಬೇಕಾಗಿದೆ. ಈ ಬಾರಿ ಎಸೆದ ಚೆಂಡು ಹೆಲಿಕಾಪ್ಟರ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. ಈ ಬಾರಿ ರನ್ಔಟಿಗೆ ಅವಕಾಶಗಳಿತ್ತು. ದಾಂಡುಗಾರರು ಒಂದೊಂದು ಓಟಗಳನ್ನ ಬಹಳಷ್ಟು ಪ್ರಾಮುಖ್ಯತೆ ಇರುವಂತಹ ಪಂದ್ಯಾಕೂಟದಲ್ಲಿ ಒಂದೊಂದು ಓಟಗಳನ್ನ ಕದಿಯುವಲ್ಲಿ ಕಾರಣಕರ್ತರು ಕೂಡ ಆಗ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ಓವರಿನ ಮುಕ್ತಾಯಗೊಂಡಂತಹ ಸಂಖ್ಯೆಗಳು 1 ಮುಕ್ತಾಂತರದೊಂದಿಗೆ ತಡೆದೊಟ್ಟು ಮೊತ್ತ 10. ಡಬಲ್ ಡಿಜಿಟ್ ಕೂಡ ಕಂಪ್ಲೀಟ್ ಆಗಿದೆ ತಂಡದ ಖಾತೆಯಲ್ಲಿದೆ. 10 6 ಚೆಂಡುಗಳ ಮುಕ್ತಾಂತರದೊಂದಿಗೆ ಇನ್ನು ಬೇಕಾಗಿದೆ 30 ಚೆಂಡುಗಳ ಮುಂದೆ. 30 ಬಾಲ್ 37 ರನ್ ಮೋರ್ ವಿನ್ ದಿಸ್ ಮ್ಯಾಚ್. ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ. ಅದೃಷ್ಟದ ನಾಣ್ಯ ಚಿಮಿಕೆಗಾಗಿ ಬನ್ನಿ. ಎಸ್ಕೆವಿ ವಿರುದ್ಧವಾಗಿ ಲೊಡ್ 11. ಎರಡು ತಂಡದ ನಾಯಕರು ಬನ್ನಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ. ಪ್ರಥಮ ಸೆಮಿಫೈನಲ್ ಈ ಪಂದ್ಯಾಕೂಟದಲ್ಲೂ ಗೆದ್ದರಂತೂ ನೇರ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಸೋತವರ ಕಣ್ಣಲ್ಲಿ ಖಂಡಿತ ನೀರು ಬರಬಹುದಾಗಿದೆ. ಕಾರಣ 3 ದಿವಸಗಳ ಕಾಲ ಈ ಒಂದು ಮೈದಾನದಲ್ಲಿ ಖಂಡಿತ ಬಹಳಷ್ಟು ಪ್ರಯತ್ನವನ್ನ ಪಟ್ಟು ಬಂದು ಈ ಒಂದು 3ನೆಯ ದಿವಸದಲ್ಲಿ ಸೋಲುವಾಗ ಬಹಳಷ್ಟು ಬೇಸರದಿಂದ ಮನೆಗೆ ಹೋಗುವಾಗ ಆ ಒಂದು ನೆನಪು ಮೈದಾನದ ಕಡೆಯಲ್ಲಿರಬಹುದು. 2ನೇ ಓವರಿನ ಎಸೆಯಲು ಎಸೆತಗಾರ ವಿಭಾಗದಲ್ಲಿ ರವಿ ಶೆಟ್ಟಿ ಇವರನ್ನ ಕಳಿಸಿಕೊಡಲಾಗಿದೆ. 2ನೇ ಓವರಿನ ಎಸೆಯಲು 30 ಚೆಂಡು 37 ಓಟದ ಅವಶ್ಯಕತೆ. ರವಿ ಶೆಟ್ಟಿ ಉಲ್ಟಾ ದಾಂಡಿಗೆ ಪ್ರಯತ್ನಿಸಿದ್ರು. ಈ ಬಾರಿ ಒಂದು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆಗೊಂಡಾಗ ತೆರೆದೊಟ್ಟು ಮೊತ್ತ 11ಕ್ಕೆ ಇಲ್ಲಿ ಜಮೆಗೊಳ್ತಾ ಇದೆ. 11 ಫಾರ್ ದ ಲಾಸ್ ಆಫ್ ಎನಿ ವಿಕೆಟ್. ಇಷ್ಟರವರೆಗೂ ಕೂಡ ಯಾವುದೇ ಹುದರಿಗಳನ್ನ ಬಿಟ್ಕೊಡ್ತಾ ಇದೆ. 7 ಚೆಂಡುಗಳು ಮುಕ್ತಾಯಗೊಂಡಿದೆ. 11 ಓಟಗಳನ್ನ ಗಳಿಸಿ ಆಗಿದೆ. ಓವರಿನ ದ್ವಿತೀಯ ಚೆಂಡು ಉಲ್ಟಾ ದಾಂಡಿಗೆ ಪ್ರಯತ್ನವನ್ನ ಪಟ್ಟಿದ್ರು. ಈ ಬಾರಿ ನೇರ ಗುರಿ ಆಗಿದ್ರೆ ಖಂಡಿತ ಅಪಾಯವಿತ್ತು. ಇಲ್ಲಂತೂ 1 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 12. 12ರಲ್ಲಿದೆ ತಂಡದ ಒಟ್ಟು ಮೊತ್ತ. ಇನ್ನು ಬೇಕಾಗಿದೆ 35 ಓಟದ ಅವಶ್ಯಕತೆ 28 ಚೆಂಡುಗಳ ಮುಂದೆ. 28 ಚೆಂಡು ಇನ್ನು ಬಾಕಿ ಇದೆ. ಬೇಕಾಗಿದೆ 35. ಖಂಡಿತ 2 ತಂಡಕ್ಕೂ ಕೂಡ ಮಾಡು ಇಲ್ಲದ ಮಡಿ. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಒಟ್ಟು ಮೊತ್ತ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ 13. ಯಾವುದೇ ಹುದರಿಗಳನ್ನ ಇಲ್ಲಿ ಬಿಟ್ಕೊಳ್ತಾ ಇಲ್ಲ. ಬಲಿಷ್ಠತೆಯ ತಂಡಗಳು 2 ತಂಡಗಳು ಭಾಗವಹಿಸ್ತಾ ಇದೆ. ಮತ್ತೆ ಕೂಡ ಬಿಸಿ ಹೊಡೆಯಲು ಪ್ರಯತ್ನ ಪಡೆದರು. ಸೂಚಿಟ್ ಬ್ಯಾಟಿಗೆ ಪ್ರಯತ್ನಿಸಿದರು. ಕಂಪ್ಲೀಟ್ ನಾಟ್. 4 ಚೆಂಡು ಮುಕ್ತಾಯಗೊಂಡಿದೆ. 2 ಚೆಂಡು ಬಾಕಿ ಇದೆ. ತಂಡದ ಒಟ್ಟು ಮೊತ್ತ 13ರಲ್ಲಿದೆ. ಸ್ಥಗಿತಗೊಂಡಿದೆ 13 ಫಾರ್ ದ ಲಾಸ್ ಆಫ್ ಎನಿ ವಿಕೆಟ್. 5ನೆಯ ಚೆಂಡು ಮತ್ತೆ ಕೂಡ ಬೀಸಿ ಹೊಡೆಯಲು ಬಹಳಷ್ಟು ಪ್ರಯತ್ನಿಸಿದ್ರು. ಖಂಡಿತ ಮತ್ತೊಮ್ಮೆ ಡಾಟ್ ಬಾಲ್. 5 ಚೆಂಡುಗಳ ಆಟ ಮುಕ್ತಾಯಗೊಂಡಿದೆ. ದ್ವಿತೀಯ ಓವರಿನ ಕೊನೆಯ 1 ಎಸೆತಗಳು ಮಾತ್ರ ಬಾಕಿ ಇದೆ. ಈ ಗಂಧದ ಗುರಿ ಟ್ರೋಫಿಗಾಗಿ ಬಹಳಷ್ಟು ಕ್ರೀಡಾಭಿಮಾನಿಗಳು ಕಾತರದಿಂದ ವೀಕ್ಷಣೆಯಲ್ಲಿದ್ದಾರೆ. ತಮಗೆಲ್ಲರಿಗೂ ಗಂಧದ ಗುರಿ ಟ್ರೋಫಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. 1 ಚೆಂಡು ಬಾಕಿ ಇದೆ. ಈ ಬಾರಿ ಎಸೆದ ಚೆಂಡು ಐ ಲಾಫ್ಟೆಡ್ ಶಾಟ್ ನೇರ
ಬೌಂಡರಿಯತ್ತ ಮುಖ ಮಾಡ್ತಾ ಇದೆ. ನಾಲ್ಕು ಓಟಗಳ ಸೇರ್ಪಡೆಯೊಂದಿಗೆ ಓವರಿನ ಮುಕ್ತಾಯಗೊಂಡಂತ ಸಂಖ್ಯೆಗಳು 2. ತಂಡದ ಒಟ್ಟು ಮೊತ್ತ 17. 17 ಆನ್ ದಿ ಬೋರ್ಡ್. ಎರಡು ಓವರುಗಳ ಮುಕ್ತಾಂತರದೊಂದಿಗೆ ತಂಡದ ಒಟ್ಟು ಮೊತ್ತ 17ರಲ್ಲಿ ಸ್ಥಗಿತಗೊಳ್ತಾ ಇದೆ. 47 ಅನ್ನತಕ್ಕಂತಹ ಗುರಿ 36 ಚೆಂಡುಗಳ ಮುಂದೆ. ಪ್ರಥಮ ಓವರನ್ನ ಎಸೆದಂತ ಎಸೆತಗಾರ ಪ್ರಕಾಶ್ ಮತ್ತೊಮ್ಮೆ ಮೂರನೆಯ ಓವರನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಇಪ್ಪತ್ತ 4 ಚೆಂಡು ಬಾಕಿ ಇದೆ. 30 ಓಟದ ಅವಶ್ಯಕತೆ. 24 ball, 30 more run needed win this match. ಪ್ರಕಾಶ್ ಎಸೆತಗಾರ ವಿಭಾಗದಲ್ಲಿ ಪ್ರಥಮ ಚೆಂಡಿಗೆ ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ ಎಸೆತಗಾರ ಪ್ರಕಾಶ್. ಇದೇ ತರದ ಎಸೆತಗಳನ್ನ ನಿಭಾಯಿಸಬೇಕಾಗಿದೆ ಈ ಸಮಯದಲ್ಲಿ. 23 ಚೆಂಡು ಬೇಕಾಗಿದೆ. 30 ಓಟದ ಅವಶ್ಯಕತೆ. 30 ಓಟದ ಅವಶ್ಯಕತೆ ಉಳಿದಂತ 23 ಎಸೆತಗಳ ಮುಂದೆ ಈ ಬಾರಿ ಉಲ್ಟಾ ದಂಡಿಗೆ ಪ್ರಯತ್ನ ಪಟ್ಟಿದ್ರು. ತೀರ್ಪುಗಾರಿಂದ ಯಾವುದೇ ಒಂದು ಸೂಚನೆಗಳನ್ನ ತೀರ್ಪುಗಾರ ನೀಡ್ತಾ ಇಲ್ಲ. ಡಾಟ್ ಬಾಲ್. ಸತತ 2 ಬಾರಿ ಕೂಡ ಡಾಟ್ ಆಗ್ತಾ ಇದೆ. 2 ಚೆಂಡುಗಳ ಮುಂದೆ ಇಲ್ಲಿ ಪ್ರಕಾಶ್ ತನ್ನದೇ ಆದಂತ ಶೈಲಿಯಲ್ಲಿ ಕ್ರೀಡಾ ಅಭಿಮಾನಿಗಳಿಗೆ ತೋರ್ಪಡಿಸ್ತಾ ಇದ್ದಾರೆ. 2 ಚೆಂಡುಗಳು ಮುಕ್ತಾಂತರದೊಂದಿಗೆ ತಂಡದೊಟ್ಟು ಮೊತ್ತ 17ರಲ್ಲಿ ಸ್ಥಗಿತಗೊಳ್ತಾ ಇದೆ. ಮೂರನೆಯ ಚೆಂಡು ಪ್ರಕಾಶ್. ಈ ಬಾರಿ ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಸ್ಟ್ರೈಟ್ ಡ್ರೈವ್ ಖಂಡಿತ. 2 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಟು ಡಿಕ್ಲೇರ್ 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 19. 28 ಓಟದ ಅವಶ್ಯಕತೆ ಇದೆ. ಉಳಿದಂತ 21 ಚೆಂಡು ಬಾಕಿ ಇದೆ. 28 ಓಟದ ಅವಶ್ಯಕತೆ. 21 ball, 28 more run needed win this match. ಒಂದ್ ಕಡೆಯಲ್ಲಿ ಅಭಿಮಾನಿಗಳು, ಮತ್ತೊಂದು ಕಡೆಯಲ್ಲಿ ಆಟಗಾರರು, ಮತ್ತೊಂದು ಕಡೆಯಲ್ಲಿ ತೀರ್ಪುಗಾರರು, ಮತ್ತೊಂದು ಕಡೆ ಆಟಗಾರರು, ಇವೆಲ್ಲವೂ ಸಾಕ್ತಾ ಇದೆ. ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಪರವಾಗಿ 21 ಚೆಂಡು. ಮತ್ತು ಕೂಡ ಬೀಸೋಡಲು ಪ್ರಯತ್ನಿಸಿದ್ರು. ಈ ಬಾರಿ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಔಟ್ಸೈಡ್ ಏಜ್ 1 ಓಟಗಳ ಸೇರ್ಪಡೆ ತಂಡದೊಟ್ಟು ಮೊತ್ತ 20. 20 ರನ್ ಕಂಪ್ಲೀಟೆಡ್. ಇನ್ನು ಬೇಕಾಗಿದೆ 27. 20 ಎಸೆತಗಳ ಮುಂದೆ 27 ಓಟದ ಅವಶ್ಯಕತೆ. ಕ್ರೀಡಾಭಿಮಾನಿಗಳೇ ಒಮ್ಮೆ ಗಮನಿಸಿಕೊಳ್ಳಿ, 27 ಓಟದ ಅವಶ್ಯಕತೆ ಇರುವಾಗ ಇನ್ನು ಕೂಡ 20 ಚೆಂಡುಗಳ ಆಟ ಬಾಕಿ ಇದೆ. ಟಿವಿ ಸ್ಕ್ರೀನ್ ಮೂಲಕವಾಗಿ ಪಂದ್ಯಾಕೂಟವನ್ನ ಕ್ರೀಡಾಭಿಮಾನಿಗಳು ನೋಡ್ತಾ ಇದ್ದಾರೆ. ಆ ಟಿವಿ ಸ್ಕ್ರೀನ್ ಅನ್ನ N1 ಕ್ರಿಕೆಟ್ಸ್ ಲೈವ್ ಟೆಲಿಕಾಸ್ಟ್, ಖಂಡಿತ ಒಂದು ಲೈವ್ ಟೆಲಿಕಾಸ್ಟ್ ಅನ್ನು ಒಮ್ಮೆ ಕ್ರೀಡಾಭಿಮಾನಿಗಳು ಒಮ್ಮೆ ಸಬ್ಸ್ಕ್ರೈಬ್ ಅನ್ನು ಮಾಡಿ ಆ ಒಂದು ಲೈವ್ ಟೆಲಿಕಾಸ್ಟ್ ಗೆ ಒಂದು ಉತ್ತಮ ರೀತಿಯ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಲೆಗ್ ಬೈ ರೂಪದಲ್ಲಿ 1 ಓಟಗಳ ಸೇರ್ಪಡೆ. ಕೊನೆಯ ಚೆಂಡು. 19 ಚೆಂಡು ಇನ್ನು ಬಾಕಿ ಇದೆ. 26 ಓಟದ ಅವಶ್ಯಕತೆ.
19 ಚೆಂಡು ಬಾಕಿ ಇರುವಾಗ 26 ಓಟದ ಅವಶ್ಯಕತೆ ಇದೆ. ಕಾದು ನೋಡೋಣ. ಒಂದೊಂದು ಸಿಕ್ಸರಿಗೆ, ಒಂದೊಂದು ಬೌಂಡರಿಗೆ, ಒಂದೊಂದು ವಿಕೆಟ್ಗೆ ಖಂಡಿತ ಕ್ರೀಡಾಭಿಮಾನಿಗಳ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಕಾರಣ ಇದು ಅದ್ಭುತವಾಗಿರುವಂತಹ ಪಂದ್ಯಾಕೂಟ. ಮಾಡು ಇಲ್ಲದ ಮಡಿ ಪಂದ್ಯಾಕೂಟಗಳು ಇಲ್ಲಿ ನಡೀತಾ ಇದೆ. ಕೊನೆಯ ಚೆಂಡು ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಬಾಲ್ ಇನ್ ದಿ ಏರ್, ಫೀಲ್ಡರ್ ಅಂಡರ್ ಇಟ್, ಕ್ಯಾಚ್, ಪ್ರಾಕ್ಟೀಸ್ ಟೇಕನ್. ನಾ ಹೇಳ್ತಾ ಇದ್ದೆ, ಒಂದು ವಿಕೆಟ್ ಅನ್ನು ಹೋಗಿದ್ರೆ ಕೈ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಇಲ್ಲಂತೂ ಬಹಳಷ್ಟು ಕ್ರೀಡಾಭಿಮಾನಿಗಳು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಆಟಗಾರರಿಗೆ. ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಲೇಬೇಕಾಗಿದೆ. ಈ ಸಮಯದಲ್ಲಿ 3 ಓವರುಗಳ ಮುಕ್ತಾಂತರದೊಂದಿಗೆ ತಂಡದ ಒಟ್ಟು ಮೊತ್ತ 21. ಬೇಕಾಗಿದೆ 26. 18 ಎಸೆತಗಳ ಮುಂದೆ ಪಂದ್ಯಾಕೂಟಗಳು ಇನ್ನೂ ಮುಕ್ತಾಯಗೊಂಡಿಲ್ಲ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. 18 ಚೆಂಡು ಇನ್ನೂ ಬಾಕಿ ಇದೆ. ಬೇಕಾಗಿದೆ 26 ಓಟದ ಅವಶ್ಯಕತೆ. ಬೈಕಿನಲ್ಲಿ ಕಂಡ ಸೈಡಿನಲ್ಲಿ ಬ್ಯಾಟ್ಸ್ಮನ್ ನೇಮ್ ರಾಹುಲ್ ಶೆಟ್ಟಿ ಅಂಕಣವನ್ನ ಪ್ರವೇಶವನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವ ರೀತಿಯ ಆಸರೆಯನ್ನ ಇಲ್ಲಿ ಪಡೆದುಕೊಳ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದೇವೆ. ಮಾಡು ಇಲ್ಲದ ಮಡಿ ಪಂದ್ಯಾಕೂಟವನ್ನ ಗೆದ್ದರಂತೂ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನ ಪಡೆದುಕೊಳ್ಳಿಕ್ಕಿದೆ. ಸೋತಂತ ತಂಡಗಳು ಖಂಡಿತ ನಿರಾಶೆಯ ಪಡೆಯಲೇಬೇಕಾಗಿದೆ. 3 ದಿವಸಗಳ ಕಾಲ ಈ ಒಂದು ಮೈದಾನದಲ್ಲಿ ಆಡಿ ಅನುಭವಗಳನ್ನ ಪಟ್ಟು ಈ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟದಲ್ಲಿ ಸೋಲುವಂತ ತಂಡಗಳಿಗೆ ಖಂಡಿತ ನಿರಾಶೆ ಬರಬಹುದು. ಖಂಡಿತ ಸೋತರಂತೂ ನೇರವಾಗಿ ಮನೆಯಲ್ಲೂ ಕುತ್ಕೊಂಡೋಗಿ ಆ ಒಂದು ಲೈವ್ ಟೆಲಿಕಾಸ್ಟ್ ಅನ್ನ ಮೊಬೈಲ್ ಮೂಲಕವಾಗಿ ನೋಡುವಾಗ ಖಂಡಿತ ಕಣ್ಣಲ್ಲಿ ನೀರು ಬರಬಹುದು. ಇಲ್ಲಿ 3ನೇ ಓವರಿನ ಚಾಲ್ತಿಯಲ್ಲಿದೆ. ಸರಿ, 4ನೇ ಓವರಿನ ಚಾಲ್ತಿಯಲ್ಲಿದೆ. ಎಸೆತಗಾರ ವಿಭಾಗದಲ್ಲಿ ರವಿ 4ನೇ ಓವರನ್ನ ಎಸೆಯಲು ಸಜ್ಜಾಗ್ತಾ ಇದ್ದಾರೆ. 26 ಓಟದ ಅವಶ್ಯಕತೆ. ಉಳಿದಂತ 18 ಎಸೆತಗಳ ಮುಂದೆ 18 ಬಾಲ್ 26 more run needed win this match. ಪ್ರಥಮ ಚೆಂಡು ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ಯಾವುದೇ ಓಟಗಳ ಸೇರ್ಪಡೆಗೊಳ್ತಾ ಇಲ್ಲ. 17 ಚೆಂಡು ಬಾಕಿ ಇದೆ. ಬೇಕಾಗಿದೆ 26 ಓಟದ ಅವಶ್ಯಕತೆ. 17 ಬಾಲ್ 26 more run needed win this match. ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು. ನೇರ ಕ್ಷೇತ್ರ ರಕ್ಷಕರ ಕೈ ಸೇರ್ತಾ ಇದ್ದ ಒಂದು ಚೆಂಡು. ಕ್ರೀಡಾಭಿಮಾನಿಗಳ ಪ್ರೋತ್ಸಾಹವನ್ನು ನೋಡಿ ಖಂಡಿತ ಕೈ ಚಪ್ಪಾಳೆಗಳ ಶಬ್ದಗಳು, ವಿಸಿಲಿನ ಶಬ್ದಗಳು ಕೇಳಿ ಬರ್ತಾ ಇದೆ. ಅದ್ಭುತವಾಗಿರುವಂತಹ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಒಂದು ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಒಂದು ಪಂದ್ಯಾಕೂಟಕ್ಕಾಗಿ. ಡಿಜೆ ಆನ್. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ಸಂಸಾರ ಬೇಕಾಗುರು ಶ್ರೀಮಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ.
ಕಂಡೆ ಸೈಡಿನಲ್ಲಿ ಕಂಡು ಬಿದ್ದಂಗಾಯ್ತು ಹಳ್ಳದಲ್ಲಿ ಕೂಡ ಬಿದ್ದಂಗಾಯ್ತು ಹಾತಿನಲ್ಲಿ ಇದ್ದಂಗಾಯ್ತು ಬೆನ್ನಿನಲ್ಲಿ. ಥ್ಯಾಂಕ್ ಯು DJ ಆಪರೇಟರ್, ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ವಿಕೆಟ್, ವಿಕೆಟ್ ನಂಬರ್ 2, ಟೋಟಲ್ ಸ್ಕೋರ್ ಮೋಸ್ ಅಂಡರ್ 21. 21ರಲ್ಲಿದೆ ಓವರಿನ 4ನೇ ಓವರಿನ 3ನೆಯ ಚೆಂಡು. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ಸ್ಟ್ರೈಟ್ ಡ್ರೈವ್, ಅದ್ಭುತವಾಗಿರುವಂತಹ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 22. ಸುನೀಲ್ ಕಂಕಣವನ್ನ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ. ಸುನೀಲ್, ಇನ್ನು ಕೇವಲ 3 ಪಂದ್ಯಾಕೂಟಗಳು ಮಾತ್ರ ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. 2 ಸೆಮಿಫೈನಲ್, 1 ಗ್ರ್ಯಾಂಡ್ ಫಿನಾಲೆ. ಗಂಧದ ಗುಡಿ ಟ್ರೋಫಿಯನ್ನ, ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು ಎಂಬುದನ್ನ ಇನ್ನು ಕೇವಲ 2 ಗಂಟೆಯ ಸಮಯಗಳು ಮಾತ್ರ ಇನ್ನು ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. ಮತ್ತು ಕೂಡ ಬೀಸುವಡಲು ಪ್ರಯತ್ನಿಸಿದ ರನ್ನೌಟಿಗೆ ಅವಕಾಶ ನೇರ ಗುರಿಯಾದ್ರೆ ದಾಂಡುಗಾರರನ್ನ ಹಿಂತಿರುಗಿ ಗೇಟಿಗೆ ಕಳಿಸಬಹುದಿತ್ತು. ಇಲ್ಲಂತೂ 1 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಒಟ್ಟು ಮೊತ್ತ 23ರಲ್ಲಿ ಸ್ಥಗಿತಗೊಳ್ತಾ ಇದೆ. 23 ಫಾರ್ ದ ಲಾಸ್ ಆಫ್ 2 ವಿಕೆಟ್. ಐದನೇ ಚೆಂಡಿಗೆ ಅದ್ಭುತವಾಗಿರುವಂತಹ ಕನೆಕ್ಟಿಂಗ್, ಇದು ನೇರ ಸ್ಟ್ರೈಟ್ ಡ್ರೈವ್. 1 ಓಟಗಳ ಸೇರ್ಪಡೆಗೊಳ್ಳುವಾಗ ಇಲ್ಲಿ ತಂಡದ ಒಟ್ಟು ಮೊತ್ತ 24. ಇನ್ನು ಬೇಕಾಗಿದೆ 23 ಓಟದ ಅವಶ್ಯಕತೆ. ಉಳಿದಂತ 13 ಎಸೆತಗಳ ಮುಂದೆ ಖಂಡಿತ ಎಸೆತಗಾರ ಒಂದೊಂದು ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವಾಗ ಕ್ರೀಡಾ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಕಾರಣ ಇದು ಅದ್ಭುತವಾಗಿರುವಂತಹ ಪಂದ್ಯಾಕೂಟ. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ ಕೂಡ ಡಾಟ್. 24 ಚೆಂಡುಗಳ ಆಟ ಮುಕ್ತಾಯಗೊಂಡಾಗ ತಂಡದ ಒಟ್ಟು ಮೊತ್ತ ಇಲ್ಲಿ 24 ಓಟಗಳು ಬಂದಿದೆ. ಇನ್ನು ಬೇಕಾಗಿದೆ 23 ಓಟದ ಅವಶ್ಯಕತೆ. 12 ಎಸೆತಗಳ ಮುಂದೆ 12 ಚೆಂಡು ಇನ್ನೂ ಬಾಕಿ ಇದೆ. ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ ಕ್ರೀಡಾಭಿಮಾನಿಗಳೇ. ಪಂದ್ಯಾಕೂಟಗಳು ಮತ್ತೊಮ್ಮೆ 12 ಚೆಂಡು ಇನ್ನೂ ಬಾಕಿ ಇದೆ. 23 ಓಟದ ಅವಶ್ಯಕತೆ. ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ತಟ್ಟುವಂತ ಮಾಡಬಹುದೇ ಈ ದಾಂಡುಗಾರರು. 23 ಓಟದ ಅವಶ್ಯಕತೆ ಇದೆ. ಸಮಯ, ಸಂದರ್ಭ ಎಲ್ಲವನ್ನ ಬಿಟ್ಟು ದಂಡನೆಯನ್ನ ತೋರ್ಪಡಿಸಲೇಬೇಕಾಗಿದೆ. ಗೆದ್ದವರಿಗೆ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಲಿದೆ. ಸೋತವರಂತೂ ಮೈದಾನದಲ್ಲಿ ಆಡಿದಂತ ಅನುಭವಗಳು ಮಾತ್ರ ಕಾಣ್ಲಿಕ್ಕಿದೆ. ಎಸೆತಗಾರ ವಿಭಾಗದಲ್ಲಿ ಎಬಿಡಿ, ರಾಜೇಂದ್ರ ಎಸೆತಗಾರ ವಿಭಾಗದಲ್ಲಿ ರಾಜೇಂದ್ರ ಎಬಿಡಿ. ಇದೇ ಮೈದಾನದಲ್ಲಿ ಕಲ್ಲಿಗೂ ಮುಲ್ಲಿಗೆ ಸಾಕ್ಷಿಯಾಗಿರುವಂತಹ ಆಟಗಾರ ರಾಜೇಂದ್ರರವರು ಕೈಯಲ್ಲಿ ಚೆಂಡನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಎಸೆತವನ್ನು ನಿಭಾಯಿಸ್ತಾರೆ ಎಂಬುದನ್ನು ನೋಡ್ಲಿಕ್ಕಿದ್ದಾವೆ. ಬಹಳಷ್ಟು ಕ್ರೀಡಾಭಿಮಾನಿಗಳನ್ನ ಪ್ರೋತ್ಸಾಹ ಇರುವಂತ ವ್ಯಕ್ತಿ ರಾಜೇಂದ್ರ ಎಬಿಡಿ. ಈ ಬಾರಿ ಎಸೆದ ಚೆಂಡು ತನ್ಮೂಲಕವಾಗಿ ತೀರ್ಪುಗಾರರಿಂದ ಸೂಚನೆ ಕಾಯಬೇಕಾಗಿದ್ದು ಖಂಡಿತ ಇದು 3ನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಡಿಸಿಷನ್ ಈಸ್ ಪೆಂಡಿಂಗ್. ಖಂಡಿತ ಆ ಚೆಂಡು ನೇರ ಸಿಕ್ಸರ್ ಆದ್ರೆ ಕೈ ಚಪ್ಪಾಳೆಗಳ ಶಬ್ದಗಳು ಖಂಡಿತ ಕೇಳಿ ಬರುವಂತ ಸಾಧ್ಯತೆಗಳಿದೆ. ಡೂ ಆರ್ ಡೈ ಮ್ಯಾಚ್ ಇದು. ಮಾಡು ಇಲ್ಲದ ಮಡಿ.
ಮೂರನೆಯ ತೀರ್ಪಿಗೆ ಮೊರೆ ಹೋಗಿದೆ. ಮೂರನೇ ತೀರ್ಪು 6 ಕೊಡಬಹುದೇ, 2 ಓಟಗಳು ಕೊಡಬಹುದೇ, ಬಹಳಷ್ಟು ಪ್ರಶ್ನೆಯಾಗಿದೆ. ಇಲ್ಲಿ ಕಾದೋಡೋಣ ಯಾವ ರೀತಿಯ ಇಲ್ಲಿ ಆ ಸರಿಯನ್ನ ದಾಂಡುಗಾರರಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ದಂಡನೆ ಕೂಡ ತೋರ್ಪಡಿಸಿದ್ರು. ಇಲ್ಲಿ ಮೂರನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಖಂಡಿತ ಶ್ವೇತ ರಕ್ಷಕ ಆ ಚೆಂಡನ್ನ ತಡೆಹಿಡಿಯಲು ಪ್ರಯತ್ನಿಸಿ ಕೇವಲ 2 ಓಟ. ಕ್ರೀಡಾಭಿಮಾನಿಗಳ ಒಮ್ಮೆ ಚಪ್ಪಾಳೆ ಬರಲಿ, ಚಪ್ಪಾಳೆಗೆ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ಆ ಶ್ವೇತ ರಕ್ಷಕರು 4 ಓಟಗಳನ್ನ ಸೇವ್ ಮಾಡಿ ತಮ್ಮ ತಂಡವನ್ನ ಇಲ್ಲಿ ಜಯವಕ್ಕೆ ಮೂಡಿ ಬರ್ತಾ ಇದ್ದಾರೆ. ಶ್ವೇತ ರಕ್ಷಕ ಮತ್ತೆ ಸೂಚಿತ್ ಬ್ಯಾಟಿಗೆ ಪ್ರಯತ್ನಿಸಿದ್ರು. ಈ ಬಾರಿ ಕೂಡ 1 ಓಟಗಳ ಸೇರ್ಪಡೆಗೊಳ್ತಾ ಇದೆ ಲೆಗ್ ಬೈ ರೂಪದಲ್ಲಿ. 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 27. 10 ಚೆಂಡು ಬಾಕಿ ಇದೆ. ಪಂದ್ಯಾಕೂಟಗಳು ಇನ್ನೂ ಮುಕ್ತಾಯಗೊಂಡಿಲ್ಲ ಕ್ರೀಡಾಭಿಮಾನಿಗಳೇ. 10 ಚೆಂಡು ಇನ್ನೂ ಬಾಕಿ ಇದೆ. 20 ಓಟದ ಅವಶ್ಯಕತೆ. ಪ್ರತಿ ಒಂದು ಚೆಂಡಿಗೂ ಕಲ್ಲುಗೂ ಈ ಒಂದು ಸಾಕ್ಷಿ ಆಗಿರುವಂತ 2 ಆಟಗಾರರು ಕೂಡ ಬಲಿಷ್ಠತೆಯ ಬಲಾಢ್ಯ ಆಟಗಾರರು, ದೊಡ್ಡ ಹೊಡೆತಕ್ಕೆ ಹೆಸರುವಾಸಿಯಾದಂತ ಆಟಗಾರರು ಕೂಡ ಇದ್ದಾರೆ. ಇನ್ನು ಕೂಡ ಅಂಕಣವನ್ನು ಪ್ರವೇಶಿಸಲು 10 ಚೆಂಡು 20 ಓಟದ ಅವಶ್ಯಕತೆ. 10 ಚೆಂಡು 20 ಓಟದ ಅವಶ್ಯಕತೆ ಇರುವ ಸಮಯದಲ್ಲಿ ತಂಡದ ಒಟ್ಟು ಮೊತ್ತ 27 ಓಟಗಳು ಬಂದಾಗಿದೆ. ಗಂಧದ ಗುದಿ ಟ್ರೋಫಿಗಾಗಿ ಇಷ್ಟೊಂದು ಜನಸಾಗರ ಹೊಂದಿರುವಂತ ಕ್ರೀಡಾಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಒಂದು ಪಂದ್ಯಾಕೂಟವನ್ನ ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದೆ. ಪಂದ್ಯಾಕೂಟ ರೋಚಕ ರೋಮಾಂಚಕ ಸ್ಥಿತಿಯ ಪಂದ್ಯಾಕೂಟಗಳು ಎಲ್ಲವೂ ಸಾಗ್ತಾ ಇದೆ. ಗಂಧದ ಗುಡಿ ಟ್ರೋಫಿ 2024 ಸೀಸನ್ 2. ತೀರ್ಪುಗಾರರ ಸೂಚನೆ ಇಲ್ಲಿ ವೈಡ್. ಎಸೆತಗಾರ ಮಾಡಿದಂತ ತಪ್ಪಿಗೆ ಆ ಶಿಕ್ಷೆಯನ್ನ ತೀರ್ಪುಗಾರ ತೋರ್ಪಡಿಸ್ತಾ ಇದ್ದಾರೆ. ವೈಡ್ ಎಂಬ ಸೂಚನೆಗಳು. 10 ಚೆಂಡು ಇನ್ನು ಬಾಕಿ ಇದೆ. 19 ಓಟದ ಅವಶ್ಯಕತೆ. ಪಂದ್ಯಾಕೂಟ ಇನ್ನೂ ಮುಕ್ತಾಯಗೊಂಡಿಲ್ಲ. ಪಂದ್ಯಾಕೂಟಗಳು ಇನ್ನೂ ಮುಕ್ತಾಯಗೊಂಡಿಲ್ಲ. ಇನ್ನು ಬೇಕಾಗಿದೆ 19. ಖಂಡಿತ ದಾಂಡುಗಾರ ಒಂದೊಂದು ಸಿಕ್ಸರ್ ಅನ್ನು ಹೊಡೆಯುವಾಗ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಎಸೆತಗಾರ ತನ್ನ ವಿಕೆಟ್ ಅನ್ನ ಪಡೆದುಕೊಂಡ್ರು ಕೂಡ ಕೈ ಚಪ್ಪಾಳಗಳ ಶಬ್ದಗಳು ಕೇಳಿ ಬರ್ಲಿಕ್ಕಿದೆ. ಎಲ್ಲವೂ ಸಾಗ್ತಾ ಇದೆ. ಗಂಧದ ಗುಡಿ ಟ್ರೋಫಿ 2024. ತೀರ್ಪುಗಾರಿಂದ ವೈಟ್, ಸತತವಾಗಿ ವೈಟ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 29. 18 ಓಟದ ಅವಶ್ಯಕತೆ ಉಳಿದಂತ 10 ಎಸೆತಗಳ ಮುಂದೆ. 10 ಚೆಂಡು 18 ಓಟದ ಅವಶ್ಯಕತೆ. ಪಂದ್ಯಾಕೂಟಗಳು ಬಹಳಷ್ಟು ರೋಚಕ ರೋಮಾಂಚಕ ಸ್ಥಿತಿಯ ಪಂದ್ಯಾಕೂಟಗಳು ಇಲ್ಲಿ ಸೆರೆಸಾಡ್ತಾ ಇದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ನಡೀತಾ ಇದೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಅಂಪೈರ್ ಔಟ್, ಕ್ಯಾಚ್ ಔಟ್. ಖಂಡಿತ ನಾ ಹೇಳ್ತಾ ಇದ್ದೆ, ಎಸೆತಗಾರ ಒಂದೊಂದು ಚೆಂಡಿಗೆ ವಿಕೆಟ್ ಅನ್ನ ಪಡೆದುಕೊಂಡ್ರೆ ಖಂಡಿತ ಕೈ ಚಪ್ಪಾಳೆಗಳ ಶಬ್ದಗಳು ಕೇಳಿ ಬರ್ತಾ ಇದೆ ಕ್ರೀಡಾಭಿಮಾನಿಗಳ ಪರವಾಗಿ. ಪಡೆದುಕೊಳ್ತಾ ಇದ್ದಾರೆ. ಇನ್ನು ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ. 9 ಚೆಂಡು ಬೇಕಾಗಿದೆ. 18 ಓಟದ ಅವಶ್ಯಕತೆ. 18 more run in. ಅವನಿಗೆಷ್ಟು ಬೇಕಾಗಿದೆ ಉಳಿದಂತ 9 ಎಸೆತಗಳ ಮುಂದೆ. DJ off. Batsman name ಹರೀಶ್. 9 ಚೆಂಡು 18 ಓಟ. ಪಂದ್ಯಾಕೂಟ ರೋಚಕ ಸ್ಥಿತಿಯಲ್ಲಿ ಘಟ್ಟದಲ್ಲಿ ಸಾಗ್ತಾ ಇದೆ. 9 ಚೆಂಡು 18 ಓಟದ ಅವಶ್ಯಕತೆ ಇದೆ.
ಗಂಧದ ಗುಡಿ ಟ್ರೋಫಿಗಾಗಿ ಇಷ್ಟೊಂದು ಜನಸಾಗರ ಹೊಂದಿರುವಂತ ಪಂದ್ಯಕೂಟ ಇದು. ಉಲ್ಟಾ ದಂಡಿಗೆ ಪ್ರಯತ್ನಿಸಿದ್ರು ಈ ಬಾರಿ ಕ್ಲೀನ್ ಬೌಲ್ಡ್. ರಾಜೇಂದ್ರ ಯಬಿಡಿ ವಿಕೆಟ್ ಅನ್ನ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಕೂಟಕ್ಕಾಗಿ ಲೋಟೆ 11 ವಿರುದ್ಧವಾಗಿ SRV ನಾಣ್ಯ ಚಿಮಿಕೆಯನ್ನು ಗೆದ್ದುಕೊಳ್ತಾ ಇದೆ. ಲೋಟೆ 11 ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯಕೂಟದ ನಾಣ್ಯ ಚಿಮಿಕೆಯನ್ನು ಗೆದ್ದುಕೊಳ್ತಾ ಇದೆ. ಲೋಟೆ 11 ತಂಡ ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಈ ಪಂದ್ಯಕೂಟಗಳು ಮುಗಿದ ತಕ್ಷಣವೇ ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧತೆ ಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ರಾಜೇಂದ್ರ ಬಿಡಿ ಇವರಿಗೆ ಹ್ಯಾಟ್ರಿಕ್ ಚಾನ್ಸ್. ಎಂಟು ಚೆಂಡು ಬೇಕಾಗಿದೆ. 18 ಓಟದ ಅವಶ್ಯಕತೆ. 8 गेंदों पर 18 रन की जरूरत. हैट्रिक बॉल ರಾಜೇಂದ್ರ ಯಬಿಡಿ. ಖಂಡಿತ ಹ್ಯಾಟ್ರಿಕ್ ಡಿಲಿವರಿ. ಹ್ಯಾಟ್ರಿಕ್ ಬಾಲ್. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ ಸಿಕ್ಸರ್. ವಿಕೆಟ್ ಅನ್ನ ಪಡೆದುಕೊಂಡ್ರು ಕೂಡ ದಾಂಡುಗಾರರ ಕೊರತೆ ಇಲ್ಲ ಮೈದಾನದಲ್ಲಿ. ಖಂಡಿತ ವಿಸಿಲಿನ ಸದ್ದಗಳು, ಕೈ ಚಪ್ಪಾಳೆಗಳ ಸದ್ದಗಳು, ಕ್ರೀಡಾಭಿಮಾನಿಗಳು ಬಹಳಷ್ಟು ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅರೋಟಗಳ ಸೇರ್ಪಡೆಯೊಂದಿಗೆ 7 ಚೆಂಡು 12 ಓಟದ ಅವಶ್ಯಕತೆ. 7 to go, 12 to get. ಪಂದ್ಯಕೂಟ ಮುಕ್ತಾಯಗೊಂಡಿಲ್ಲ ಕ್ರೀಡಾಭಿಮಾನಿಗಳೇ. ಪಂದ್ಯಕೂಟಗಳು ಇನ್ನೂ ಕೂಡ ಜೀವಂತವಾಗಿದೆ. ಏಳು ಚೆಂಡು ಬಾಕಿ ಇದೆ. 12 ಓಟದ ಅವಶ್ಯಕತೆ. 7 more required. 12 more run needed win this match. ಸಿಕ್ಸರ್ ದಾಂಡುಗಾರ ಸ್ಟ್ರೈಕ್ ಅನ್ನು ಭಾಗದಲ್ಲಿ. ಈ ಬಾರಿ ಎಸೆದ ಚೆಂಡು ವೈಡ್ ಬಾಲ್. ಖಂಡಿತ ಪಂದ್ಯಕೂಟದ ಚಿತ್ರಣವನ್ನ ಬದಲಿಸಿಕೊಳ್ತಾ ಇದ್ದಾರೆ ದಾಂಡುಗಾರ. ಮನುರವರ ಇನ್ನಿಂಗ್ಸ್ ಅನ್ನ ಇಲ್ಲಿ ಮೆಚ್ಚಲೇಬೇಕಾಗಿದೆ. ಖಂಡಿತ ಕ್ರೀಡಾ ಅಭಿಮಾನಿಗಳ ಕುತ್ಕೊಂಡಿರುವಂತ ಪ್ರೇಕ್ಷಕರನ್ನ, ಕೈ ಕಟ್ಟಿ ನಿಂತ ಪ್ರೇಕ್ಷಕರನ್ನ ಮನೂರವರು ತಟ್ಟುವಂತೆ ಮಾಡ್ತಾ ಇದ್ದಾರೆ. ಇನ್ನು ಬೇಕಾಗಿದೆ 7 ಎಸೆತ 11 ಓಟದ ಅವಶ್ಯಕತೆ. ಈ ಬಾರಿ ಎಸೆತ ಚೆಂಡು ತನ್ಮೂಲಕವಾಗಿ 1 ಓಟಗಳ ಸೇರ್ಪಡೆ. 2ನೇ ಓಟಕ್ಕೆ ಕೂಡ ಪ್ರಯತ್ನಿಸಿದ್ರು. 2 ಓಟಗಳ ಇಲ್ಲಿ ಸೇರ್ಪಡೆಗೊಳ್ಳುವಾಗ ತಂಡದ ಒಟ್ಟು ಮೊತ್ತ ಇಲ್ಲಿ ಹೆಚ್ಚಳ ಕಾಣ್ತಾ ಇದೆ. 38. 9 ಓಟದ ಅವಶ್ಯಕತೆ 6 ಎಸೆತಗಳ ಮುಂದೆ. 10 ಚೆಂಡುಗಳ ಮುಂದೆ ಬೇಕಿತ್ತು 20 ಓಟ. ಈ ಸಮಯದಲ್ಲಿ ಪಂದ್ಯದ ಚಿತ್ರಣವನ್ನ ಬದಲಿಸಿಕೊಂಡ್ರಿ ಮನು. ಬೇಕಾಗಿದೆ ಇಲ್ಲಿ 6 ಎಸೆತ 9 ಓಟ. 6 to go, 9 to get. ಲೊಡ್ಡೆ 11 ತಂಡ ನಾಣ್ಯ ಚಿಮಿಕೆಯನ್ನು ಗೆದ್ದುಕೊಂಡು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಎದುರಾಳಿ ತಂಡ SRV ತಂಡ ಮೊದಲು ಕ್ಷೇತ್ರ ರಕ್ಷಣೆ ಆಯ್ದುಕೊಂಡಿದೆ. ಆದಷ್ಟು ಬೇಗ ಈ ಪಂದ್ಯಕೂಟ ಮುಗಿದ ತಕ್ಷಣವೇ ಪ್ರಥಮ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 6 ಚೆಂಡು 9 ಓಟದ ಅವಶ್ಯಕತೆ. ಇನ್ನು ಕೂಡ ಹುದ್ದರಿಗಳು 6 ಬಾಕಿ ಇದೆ. 6 ಹುದ್ದರಿ ಕೈಯಲ್ಲಿಟ್ಟುಕೊಂಡಂತ ತಂಡಗಳು ಇಲ್ಲಿ ಕ್ರೀಡಾ ಅಭಿಮಾನಿಗಳ ಬಂಧು ಬಲಗವನ್ನ ತೋರ್ಪಡಿಸ್ತಾ ಇದೆ. ಪಂದ್ಯಕೂಟ ಖಂಡಿತ ಬಹಳಷ್ಟು ಅದ್ಭುತ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಪಂದ್ಯಕೂಟವನ್ನ ವೀಕ್ಷಿಸ್ತಾ ಇರುವಂತ ಕ್ರೀಡಾ ಅಭಿಮಾನಿಗಳನ್ನ ಒಮ್ಮೆ ನಾವು
ಗಟ್ಟಿಯಾದ ಒಂದು ಅದ್ಭುತವಾದಂತ ಸೆಲ್ಯೂಟ್ ಹೊಡೆಯಲೇಬೇಕು. ಸಮಯ ಸಂದರ್ಭ ಎಲ್ಲವನ್ನ ಬಿಟ್ಟು ಇಷ್ಟೊಂದು ಜನಸಾಗರ ಹೊಂದಿರುವಂತ ಈ ಒಂದು ಪಂದ್ಯಾಕೂಟ ಇಲ್ಲಿ ನಡೀತಾ ಇದೆ ಅಂಕಣದ ಒಳಭಾಗದಲ್ಲಿ. ಖಂಡಿತ ಕ್ರೀಡಾಭಿಮಾನಿಗಳೇ, ಈ ಗಂಧದ ಗುಡಿ ಟ್ರೋಫಿಯನ್ನ ಮೈನ್ ಸ್ಟೇಜ್ ಅಲ್ಲಿ ಇಟ್ಟಿದ್ದೇವೆ. ಗಂಧದ ಗುಡಿ ಟ್ರೋಫಿ ಮೈನ್ ಸ್ಟೇಜ್ ಅಲ್ಲಿ ಇದೆ. ಕ್ರೀಡಾಭಿಮಾನಿಗಳು ಆ ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನ ಪ್ರಶಸ್ತಿಯನ್ನ ಒಂದು ಅದ್ಭುತವಾಗಿರುವ ಟ್ರೋಫಿ, ಖಂಡಿತ ಒಂದು ಟ್ರೋಫಿಯನ್ನು ನೋಡುವುದಾದ್ರೆ T20 ವರ್ಲ್ಡ್ ಕಪ್ ಪ್ರಶಸ್ತಿಯಾಗಿದೆ. ಖಂಡಿತ ಬಹಳಷ್ಟು ಒಂದು ಉತ್ತಮ ರೀತಿಯ ಟ್ರೋಫಿ ಆಗಿದೆ. ಭವ್ಯ ಸ್ಟೇಜಿಯಲ್ಲಿದೆ ಆ ಒಂದು ಪ್ರಶಸ್ತಿ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಲು ಇನ್ನು ಕೇವಲ 3 ಪಂದ್ಯಾಕೂಟಗಳು ಮಾತ್ರ ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. 6 ಎಸೆತ 9 ಓಟದ ಅವಶ್ಯಕತೆ. ಎಸೆತಗಾರ ವಿಭಾಗದಲ್ಲಿ ರೆಡ್ಡಿ ಪ್ರಥಮ ಚೆಂಡಿಗೆ ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು. ಈ ಬಾರಿ ಕ್ಯಾಚ್ ಔಟ್. 5 ಚೆಂಡು 9 ಓಟ. ರವಿ ಚೆಂಡನ್ನ ತಡ ಹಿಡಿಯಲು ಪ್ರಯತ್ನಿಸಿ ಸಫಲರಾಗ್ತಾ ಇದ್ದಾರೆ ರವಿ. ಇದರೊಂದಿಗೆ ವಿಕೆಟ್ ನಂಬರ್ 5 ನಷ್ಟವಾಗ್ತಾ ಇದೆ. ಇನ್ನು 6 ನಷ್ಟವಾಗ್ತಾ ಇದೆ. ಇನ್ನು ಬೇಕಾಗಿದೆ 5 ಚೆಂಡುಗಳ ಮುಂದೆ 9. ಓಲಿಂ ಓಲಿಂ ಡಿಜೆ ಓಲಿಂ. Thank you so much, DJ operator. 5 delivery, 9 more run needed win this match. 5 ಚೆಂಡು ಇನ್ನು ಬಾಕಿ ಇದೆ. ಪಂದ್ಯಾಕೂಟಗಳು ಇನ್ನು ಮುಕ್ತಾಯಗೊಂಡಿಲ್ಲ. ಅಂತಿಮ ಕ್ಷಣವರೆಗೂ ಕೂಡ ಈ ಪಂದ್ಯಾಕೂಟ ರೋಚಕ ಸ್ಥಿತಿಯಲ್ಲಿ ಪಂದ್ಯಾಕೂಟಗಳು ಸೆರೆಸಾಡ್ಲಿಕ್ಕಿದೆ. 3ನೆಯ ದಿನದ ಫೈನಲ್ ಡೇ, ಅಂತಿಮ ದಿನದ ಕಾಲಘಟ್ಟದಲ್ಲಿದ್ದೇವೆ ನಾವು. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ. ಮಾಡು ಇಲ್ಲದ ಮಡಿ. ಗೆದ್ದವರಂತೂ ನೇರವಾಗಿ ಸೆಮಿಫೈನಲ್ಗೆ ಟಿಕೆಟ್ ಅನ್ನು ಪಡೆದುಕೊಳ್ಳಿಕ್ಕಿದೆ. ಸೋತವರಂತೂ 3 ದಿವಸಗಳ ಕಾಲ ಆಡಿದಂತ ಅನುಭವಗಳು ಮಾತ್ರ. ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು. ಡೈರೆಕ್ಟೆಡ್ ಎಬಿಡಿ ರಾಜೇಂದ್ರರವರ ಚೆಂಡನ್ನ ನೇರ ಗುರಿಯಾಗಿ ಎಸೆದ್ರು. ಇದರೊಂದಿಗೆ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. ವಿಕೆಟ್ ನಂಬರ್ 6. ಟೋಟಲ್ ಸ್ಕೋರ್ moves on to 38. ರಾಜೇಂದ್ರ ಎಬಿಡಿ ಆ ಚೆಂಡನ್ನ ಪಡೆದುಕೊಂಡು ಡೈರೆಕ್ಟ್ ಹಿಟ್ ಮಾಡಿದ್ರು. ದಾಂಡುಗಾರನ್ನ ಹಿಂತಿರುಗಿ ನೇರ ಗೇಟಿಗೆ ಕಳಿಸಿದ್ರು. 4 ಚೆಂಡು 9 ಓಟದ ಅವಶ್ಯಕತೆ. ಅಂತಿಮ 1 ಚೆಂಡುವರೆಗೆ ಕೂಡ ಇದೆ ಪಂದ್ಯಾಕೂಟಗಳು. ಪಂದ್ಯಾಕೂಟ ಇನ್ನು ಮುಕ್ತಾಯಗೊಂಡಿಲ್ಲ. 4 ಎಸೆತ 9 ಓಟದ ಅವಶ್ಯಕತೆ. ಕಾರ್ತಿ ನೋಟ್ ಸ್ಟ್ರೈಕ್ ಭಾಗದಲ್ಲಿ ಕಾಣ್ತಾ ಇದ್ದಾರೆ. 6 ವಿಕೆಟ್ ಡೌನ್, 6 ಹುದರಿ ನಷ್ಟದಲ್ಲಿದೆ. ಕಾದ್ ನೋಡೋಣ, ದಾಂಡುಗಾರರು ವಿಜಯಗೊಳಿಸಬಹುದೇ, ಕ್ಷೇತ್ರರಕ್ಷಕರು ವಿಜಯಗೊಳಿಸಬಹುದೇ? ಖಂಡಿತ ಪಂದ್ಯಾಕೂಟಗಳು 50-50. 50% ದಾಂಡುಗಾರ ವಿಭಾಗದ ತಂಡಗಳಾದ್ರೆ 50% ಕ್ಷೇತ್ರರಕ್ಷಕ ವಿಭಾಗದ ತಂಡ. 50-50. ಇನ್ನು ಪಂದ್ಯಾಕೂಟದ 4 ಎಸೆತಗಳು ಬಾಕಿ ಇದೆ. ಫಲಿತಾಂಶದ 4 ಚೆಂಡು ಬಾಕಿ ಇರುವಾಗ 9 ಓಟದ ಅವಶ್ಯಕತೆ. ಮನು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಎಸೆತ ಚೆಂಡು ಮನೂರವರಿಗೆ ಎಸೆತ ಚೆಂಡು ತನ್ಮೂಲಕವಾಗಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದೊಟ್ಟು ಮೊತ್ತ 42. 3 ಎಸೆತ 5 ಓಟದ ಅವಶ್ಯಕತೆ. 3 ಚೆಂಡು ಬಾಕಿ ಇದೆ, 5 ಓಟದ ಅವಶ್ಯಕತೆ.
3 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ, 5 ಓಟದ ಅವಶ್ಯಕತೆ. ಈ ಬಾರಿ ಎಸೆದ ಚೆಂಡು ಖಂಡಿತ ಕ್ರೀಡಾ ಅಭಿಮಾನಿಗಳ ಕೈ ಶಬ್ದಗಳ ಸೌಂಡ್ಗಳು ಕೇಳಿ ಬರ್ತಾ ಇದೆ. ಪಂದ್ಯಾಕೂಟ ಸಮಫಲ. ನಾ ಮೊದಲೇ ತಿಳಿಸಿದ್ದೆ, ಪಂದ್ಯಾಕೂಟಗಳು ಇನ್ನೂ ಮುಕ್ತಾಯಗೊಂಡಿಲ್ಲ. 10 ಚೆಂಡುಗಳ ಮುಂದೆ 20 ಓಟಗಳನ್ನ ಬೇಕಿರುವ ಸಂಭವದಲ್ಲಿ ಪಂದ್ಯಾಕೂಟಗಳು ಇಲ್ಲಿ ಸಮಫಲಗೊಂಡಿದೆ. ಇನ್ನು ಬೇಕಾಗಿದೆ 2 ಎಸೆತ 1 ಓಟದ ಅವಶ್ಯಕತೆ. 2 ಚೆಂಡು ಬಾಕಿ ಇದೆ, 1 ಓಟದ ಅವಶ್ಯಕತೆ ಇದೆ. ಈ ಬಾರಿ ರನ್ಔಟ್ ಚಾನ್ಸ್. ಓ ಮೈ ಗಾಡ್, ಇಲ್ಲಿ 3ನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. 1 ಓಟಗಳು ಗಳಿಸಿ ಆಗಿದ್ರೆ ಖಂಡಿತ ವಿಜಯಗೊಳಿಸುವಂತ ಎಲ್ಲ ಲಕ್ಷಣಗಳು ಕೂಡ ಇದೆ. ಪಂದ್ಯಾಕೂಟ ಇಲ್ಲಿ ಮುಕ್ತಾಯಗೊಂಡಿದೆ, 1 ಓಟಗಳ ಸೇರ್ಪಡೆಗೊಂಡಿಲ್ಲ. ಡಿಸಿಷನ್ ಈಸ್ ಪೆಂಡಿಂಗ್. 3ನೆಯ ತೀರ್ಪಿಗೆ ಮೊರೆ ಹೋಗ್ತಾ ಇದೆ. DJ off. Once again. ಖಂಡಿತ ಟಿವಿ ಸ್ಕ್ರೀನ್ ಮೂಲಕವಾಗಿ ತೋರಿಸ್ತಾ ಇದೆ, ಟಿವಿ ಸ್ಕ್ರೀನ್ ಮೂಲಕವಾಗಿ ತೋರ್ಪಡಿಸ್ತಾ ಇದೆ. ಇದರೊಂದಿಗೆ ಖಂಡಿತ 3ನೆಯ ತೀರ್ಪು ಇಲ್ಲಿ ಮೊರೆ ಹೋಗಿದೆ. ಡಿಸಿಷನ್ ಇಸ್ ಪೆಂಡಿಂಗ್. ನಾಟ್ ಔಟ್. ಭರ್ಜರಿಯಾದಂತ ಜಯವನ್ನ ಇಲ್ಲಿ ದಾಖಲಿಸಿಕೊಳ್ತಾ ಇದೆ. ಸಾಪ್ 11 ತಂಡ ಇಂಟು ದ ಸೆಮಿಫೈನಲ್ ಇನ್ ದಿಸ್ ಮೋಸ್ಟ್ ಪ್ರೆಸ್ಟಿಜಿಯಸ್ ಟೂರ್ನಮೆಂಟ್ ಆಫ್ ಗಂಧದ ಗುಡಿ ಟ್ರೋಫಿ 2024. ಕ್ರೀಡಾಭಿಮಾನಿಗಳ ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ. ಮೈದಾನವನ್ನ ಬಿಟ್ಟು ಕದಲಬೇಡಿ. ಇನ್ನು ಕೂಡ ಬಲಿಷ್ಠತೆಯ ಸೆಮಿಫೈನಲ್ ಪಂದ್ಯಾಕೂಟಗಳು ಮುಕ್ತಾಯಗೊಳ್ಳಿಕ್ಕಿದೆ. ಪಂದ್ಯಾಕೂಟ ಮುಕ್ತಾಯಗೊಳ್ಳಿಕ್ಕಿದೆ. ಕ್ರೀಡಾಭಿಮಾನಿಗಳೇ, ಪಂದ್ಯಾಕೂಟ ಮೈದಾನವನ್ನ ಬಿಟ್ಟು ಕದಲಬೇಡಿ. ಇನ್ನು ಕೂಡ ಬಲಿಷ್ಠತೆಯ ಪಂದ್ಯಾಕೂಟಗಳು ಇನ್ನು ಕೂಡ ಸಾಗ್ಲಿಕ್ಕಿದೆ. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕ್ರೂಷಿಯಲ್ ನಾಕೌಟ್ ಪಂದ್ಯಾಕೂಟದಲ್ಲಿ ಆಡಿದಂತ 1 ಸಿಕ್ಸರ್ ಹಾಗೂ 2 ಬೌಂಡ್ರಿ, 5 ಎಸೆತಗಳ ಮುಂದೆ 17 ಓಟಗಳನ್ನು ಗಳಿಸಿದಂತ ಕ್ರೂಷಿಯಲ್ ಟೈಮ್ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡಿದಂತ ಆಟಗಾರ, ತಂಡದ ಆಪತ್ ಬಾಂಧವ ಮನು. ದಯವಿಟ್ಟು ವೇದಿಕೆಗೆ ಬಂದು ಆ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು